ನಮಸ್ಕಾರ, ಮೆಗಾ ಸುದ್ದಿಗೆ ಸ್ವಾಗತ. ನಾನು ಪ್ರವೀಣ್ ಕುಂಬಾರ್. 1975ರಲ್ಲಿ ಅವತ್ತಿನ ಕೇಂದ್ರ ಸರ್ಕಾರ ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆ ಅಂತ ಒಂದು ಯೋಜನೆಯನ್ನು ಜಾರಿಗೆ ತಂತು. ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆಯ ಜಾರಿಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದವರು ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರು. ಸರಿಸುಮಾರು 40-50 ವರ್ಷಗಳಿಂದ ರಾಜ್ಯದ ಸಾವಿರಾರು ಅಂಗನವಾಡಿಯಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು ಕೆಲಸ ಮಾಡ್ತಿದ್ದಾರೆ. ಆದರೆ ಪ್ರತಿ ವರ್ಷವೂ ಕೂಡ ಅವರು ಪ್ರತಿಭಟನೆ ಮಾಡ್ತಾರೆ. ಅಧಿವೇಶನ ಬಂದಾಗ ಬೆಳಗಾವಿಯಲ್ಲಿ, ಬೆಂಗಳೂರಲ್ಲಿ ಪ್ರತಿಭಟನೆ ಮಾಡೋದು, ಸರ್ಕಾರದವರು 100, 200 ರೂಪಾಯಿನೋ 500, 700 ರೂಪಾಯಿ ಸಂಬಳವನ್ನು ಹೆಚ್ಚಳ ಮಾಡೋದು, ಪ್ರತಿಭಟನೆ ಮೊಟಕುಗೊಳಿಸೋದು, ಊರಿಗೆ ಹೋಗೋದು, ಮತ್ತೆ ಎಂದಿನಂತೆ ಕೆಲಸ ಮಾಡೋದು. ಕೇವಲ ಮಕ್ಕಳಿಗೆ ಶಿಕ್ಷಣವನ್ನು ಕೊಡೋದು ಮಾತ್ರವಲ್ಲ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಕೆಲಸ ಮಾಡ್ತಾರೆ, ಆರೋಗ್ಯ ಇಲಾಖೆ ಕೆಲಸ ಮಾಡ್ತಾರೆ, ಜನಗಣತಿ ಬಂದರೆ ಕೆಲಸ ಮಾಡ್ತಾರೆ, ಜಾತಿ ಗಣತಿಗೆ ಬಂದರೆ ಕೆಲಸ ಮಾಡ್ತಾರೆ, ಮಕ್ಕಳ ಗಣತಿ ಬಂದರೂ ಕೂಡ ಕೆಲಸವನ್ನು ಮಾಡ್ತಾರೆ. ಹೀಗೆ ತಮ್ಮ ಸೇವಾ ವ್ಯಾಪ್ತಿಯನ್ನು 10 ಹಲವು ಕೇಂದ್ರಗಳಲ್ಲಿ ವ್ಯಾಪಿಸಿಕೊಂಡಿರುವಂತಹ ಅಂಗನವಾಡಿ ಕಾರ್ಯಕರ್ತೆಯರು, ಬಿಸಿಯೂಟದ ಕಾರ್ಯಕರ್ತೆಯರು ಮತ್ತು ಆಶಾ ಕಾರ್ಯಕರ್ತೆಯರ ಸಮಸ್ಯೆಗಳು ಮಾತ್ರ 108 ಒನ್ಸ್ ಅಗೇನ್ ಇದೀಗ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಯನ್ನು ಶುರು ಮಾಡಿದ್ದಾರೆ, ವಿವಿಧ ಬೇಡಿಕೆಗಳನ್ನು ಮುಂದಿಟ್ಟು. ಹಾಗಾದರೆ ಅವರ ಬೇಡಿಕೆಗಳೇನು, ಯಾಕೆ ಪ್ರತಿಭಟನೆ? ಇದೇ ಇವತ್ತಿನ ವಿಶೇಷ. ಅಂಗನವಾಡಿ ಪ್ರತಿಭಟನೆ ಸರ್ಕಾರಕ್ಕೆ ಕೇಳಿಸುತ್ತಾ? ನಿನ್ನೆಯಿಂದಲೂ ಕೂಡ ರಾಜ್ಯದಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು ಬೀದಿಗಿಳಿದಿದ್ದಾರೆ. ಕೇವಲ ಬೆಂಗಳೂರು ಮಾತ್ರವಲ್ಲ, ಹುಬ್ಬಳ್ಳಿ, ಧಾರವಾಡ, ಕಲಬುರಗಿ, ಬೀದರ್, ಯಾದಗಿರಿ, ರಾಯಚೂರು ಸೇರಿದಂತೆ ರಾಜ್ಯದ ಎಲ್ಲ ಭಾಗಗಳಲ್ಲೂ ಕೂಡ ಪ್ರತಿಭಟನೆಗಳಿಗೆ ಇಳಿದಿದ್ದಾರೆ. ಎಲ್ಲೆಲ್ಲಿ ಕೇಂದ್ರ ಸಚಿವರಿದ್ದಾರೆ ಅವರ ನಿವಾಸದ ಎದುರುಗಡೆಯೂ ಕೂಡ ಪ್ರತಿಭಟನೆ ಮಾಡೋದಕ್ಕೆ ಇದೀಗ ಅಂಗನವಾಡಿ ಕಾರ್ಯಕರ್ತೆಯರು ಮುಂದಾಗಿರೋದು. ನಿನ್ನೆಯಿಂದಲೂ ಕೂಡ ಪ್ರತಿಭಟನೆ ಮಾಡಿದ್ದಾರೆ. ನಿನ್ನೆ ಹುಬ್ಬಳ್ಳಿ, ಧಾರವಾಡದಲ್ಲಿ ಪ್ರಹ್ಲಾದ್ ಜೋಶಿ ಅವರ ನಿವಾಸದಲ್ಲಿ ಪ್ರತಿಭಟನೆ ಆಯಿತು. ಅಂಗನವಾಡಿ, ಆಶಾ ಮತ್ತು ಬಿಸಿಯೂಟ ನೌಕರರಿಂದ ಆಗ್ತಾ ಇರುವಂತಹ ಪ್ರತಿಭಟನೆ ಇದು. ವಿವಿಧ ಪ್ರತಿಭಟನೆಗಳು ಅಂದರೆ ವಿವಿಧ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಅನಿರ್ದಿಷ್ಟಾವಧಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಸೋಮವಾರ ಬೆಳಗ್ಗೆಯಿಂದಲೂ ಕೂಡ ರಾಜ್ಯದ ವಿವಿಧ ಭಾಗಗಳಲ್ಲಿ ಆಗ್ತಾ ಇರುವಂತಹ ಪ್ರತಿಭಟನೆ ಇದು. ರಾಜ್ಯದ ವಿವಿಧ ಭಾಗಗಳಲ್ಲಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಸಾವಿರಾರು ನೌಕರರು ಭಾಗವಹಿಸಿದ್ದಾರೆ. ವಿವಿಧ ಸಂಘಟನೆಗಳು ಅಂದರೆ ಅಂಗನವಾಡಿ ಕಾರ್ಯಕರ್ತೆಯರನ್ನ ಬೆಂಬಲಿಸಿ ಅನೇಕ ಸಂಘಟನೆಗಳು ಕೂಡ ಇರೋದು. ಬೆಂಗಳೂರು ಸೇರಿದಂತೆ ಜಿಲ್ಲಾ ಮಟ್ಟದಲ್ಲೂ ಕೂಡ ನೌಕರರು ಪ್ರತಿಭಟನೆಗಳಿದ್ದಾರೆ. ಹಾಗಾದರೆ ಇದೇ ಮೊದಲ ಪ್ರತಿಭಟನೆಯ? ಖಂಡಿತ ಅಲ್ಲ. ಯಾವತ್ತಿನಿಂದ ಸೇವೆಗಿಳಿದಿದ್ದಾರೆ ಅಂಗನವಾಡಿ ಕಾರ್ಯಕರ್ತೆಯರು, ಅವತ್ತಿನಿಂದಲೂ ಕೂಡ ರಾಜ್ಯದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. 2018ರಿಂದ ನಮ್ಮ ಸಂಬಳ ಏರಿಕೆ ಆಗಿಲ್ಲ ಅಂತ ಬಿಸಿಯೂಟ ತಯಾರಿಕರು ಹೋರಾಟ ಮಾಡ್ತಾ ಇರೋದು. 42,000 ಆಶಾ ಕಾರ್ಯಕರ್ತರಿದ್ದೀವಿ, ನಮ್ಮ ಸಂಬಳ ಹೆಚ್ಚಳ ಆಗ್ತಾ ಇಲ್ಲ, ನಮ್ಮ ಕೆಲಸ ಕಾಯಂ ಆಗ್ತಾ ಇಲ್ಲ, ಬೇರೆ ಬೇರೆ ಸೌಲಭ್ಯಗಳು ಸಿಗ್ತಾ ಇಲ್ಲ ಅಂತ ಹೇಳಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಹಾಗಾದರೆ ಸರ್ಕಾರ ಸ್ಪಂದಿಸುತ್ತಾ? ಕೇಂದ್ರ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸುತ್ತಾ? ಸಚಿವರುಗಳು ಏನಂತಾರೆ? ಬೇಡಿಕೆಗಳು ಇರೋದಾದ್ರೂ ಏನು? ಯಾವ್ಯಾವ ಬೇಡಿಕೆಗಳನ್ನು ಮುಂದಿಟ್ಟು ಹೋರಾಟ ಮಾಡ್ತಿದ್ದಾರೆ? ಹಾಗಾದರೆ ಇವರ ಬೇಡಿಕೆಗಳು ಏನು ಅನ್ನೋದನ್ನು ಗಮನಿಸೋದಾದರೆ, ಪ್ರಮುಖವಾಗಿ ಸ್ಕೀಮ್ ನೌಕರರಿಗೆ ದ್ರೋಹ ಬಗೆದ ಕಾರ್ಮಿಕ ಸಂಹಿತೆ ರದ್ದಾಗಲಿ ಅನ್ನೋದು ಇವರ ಮೊದಲ ಬೇಡಿಕೆ ಆಗಿದೆ. ಸ್ಕೀಮ್ ನೌಕರರಿಗೆ ಶಾಸನಬದ್ಧ ಸವಲತ್ತು ನೀಡದ ಶ್ರಮ ಶಕ್ತಿ ನೀತಿ ಬೇಡ ಅನ್ನೋದು ಕೂಡ ಎರಡನೇ ಬೇಡಿಕೆ ಇವರದ್ದು. ಮೂರನೇದಾಗಿ ಅಂಗನವಾಡಿ, ಬಿಸಿಯೂಟ ಕಾರ್ಯಕರ್ತರು ಮತ್ತು ಆಶಾ ನೌಕರರನ್ನ ಕಾಯಂಗೊಳಿಸಬೇಕು ಅನ್ನೋದು ಮೂರನೇ ಬೇಡಿಕೆ ಇವರದ್ದು. ನಾಲ್ಕನೆಯದಾಗಿ 56 ಲಕ್ಷ ಸ್ಕೀಮ್ ನೌಕರರ ವಿರುದ್ಧ ಶೋಷಣೆಯನ್ನು ನಿಲ್ಲಿಸಬೇಕು ಅಂತ. 56 ಲಕ್ಷ ಸ್ಕೀಮ್ ನೌಕರರು ಏನಿದಾರಲ್ಲ, ಶೋಷಣೆ ನಿಲ್ಲಿಸಬೇಕು ಅನ್ನೋದು ಕೂಡ ಇವರ ಬೇಡಿಕೆ ಆಗಿದೆ. ಇದರ ಜೊತೆಗೆ ಸ್ಕೀಮ್ ಕಾರ್ಯಕರ್ತರಿಗೆ ಪ್ರತ್ಯೇಕವಾದಂಥ ವೇತನ ಮಂಡಳಿಯನ್ನು ರಚನೆ ಮಾಡಬೇಕು ಅನ್ನೋದು ಕೂಡ ಇವರ ಬೇಡಿಕೆ ಆಗಿದೆ. ಪ್ರತ್ಯೇಕವಾದಂತಹ ವೇತನ ಮಂಡಳಿಯನ್ನು ರಚನೆ ಮಾಡಬೇಕು ಅಂತ. ಆಹಾರ, ಆರೋಗ್ಯ, ಶಿಕ್ಷಣ ಅದು ಹಕ್ಕಾಗಬೇಕು ಅನ್ನೋದು ಕೂಡ ಅವರ ಬೇಡಿಕೆ ಆಗಿದೆ. ಶ್ರೀಮಂತರ ಪಿತ್ರಾರ್ಜಿತ ಆಸ್ತಿಯ ಮೇಲೆ ತೆರಿಗೆಯನ್ನು ಹಾಕಬೇಕು ಅನ್ನೋದು ಕೂಡ ಅವರ ಬೇಡಿಕೆ.
ಇದರ ಜೊತೆಗೆ ICDS, MDM ಆಶಾ ಯೋಜನೆಗಳಿಗೆ ಬಜೆಟನ್ನು ಹೆಚ್ಚಳ ಮಾಡಬೇಕು ಅನ್ನೋದು ಕೂಡ ಇವರ ಬೇಡಿಕೆಯಾಗಿದೆ. ಹೆರಿಗೆ ರಜೆ, ಮುಟ್ಟಿನ ರಜೆ, ಸಾರ್ವತ್ರಿಕ ರಜೆಗಳನ್ನು ಕೂಡ ಖಾತ್ರಿಪಡಿಸಬೇಕು ಅಂತ, ಈ ರಜೆಗಳನ್ನು ಖಾತ್ರಿಪಡಿಸಬೇಕು ಅನ್ನೋದು ಕೂಡ ಇವರ ಬೇಡಿಕೆ. ಈ ಎಲ್ಲ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಬೆಂಗಳೂರಿನ ಫ್ರೀಡಂ ಪಾರ್ಕ್ ಮತ್ತು ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಅಂಗನವಾಡಿ ಕಾರ್ಯಕರ್ತೆಯರು, ಆಶಾ ಕಾರ್ಯಕರ್ತೆಯರು ಮತ್ತು ಬಿಸಿ ಊಟ ತಯಾರಿಕರು. ನಾನು ಆವಾಗಲೇ 2018 ಅಂತ ಹೇಳಿದೆ. 2004ರಿಂದ ಬಿಸಿ ಊಟ ಕಾರ್ಮಿಕರ ವೇತನ ಹೆಚ್ಚಳ ಆಗಿಲ್ಲ. 4700 ರೂಪಾಯಿಯನ್ನು ಕೊಡ್ತಿದ್ದಾರೆ ಅವರಿಗೆ. 2018ರಿಂದ ಅಂಗನವಾಡಿ ಕಾರ್ಯಕರ್ತೆಯರ ಸಂಬಳ ಹೆಚ್ಚಳ ಆಗಿಲ್ಲ. 11,500 ರೂಪಾಯಿನೋ ಅವರಿಗೆ ಸಂಬಳವನ್ನು ಕೊಡ್ತಾ ಇದ್ದಾರೆ. ಮೊನ್ನೆ ಬಜೆಟ್ನಲ್ಲಿ 1,000 ರೂಪಾಯಿ, 750 ಪ್ಲಸ್ 1,000ವನ್ನು ಸಿದ್ದರಾಮಯ್ಯನವರ ಸರ್ಕಾರ ಹೆಚ್ಚಳ ಮಾಡಿತ್ತು. ಹೀಗಾಗಿ ಹಲವಾರು ಸಮಸ್ಯೆಗಳಿವೆ. ಈ ಸಮಸ್ಯೆಗಳಿಗೆ ಪರಿಹಾರ ಕೊಡಬೇಕು ಅನ್ನೋದು ಅವರ ಬೇಡಿಕೆ. ಇತ್ತೀಚೆಗೆ ಕೇಂದ್ರ ಸರ್ಕಾರ ಕಾರ್ಮಿಕ ನೀತಿ ಸಂಹಿತೆಯನ್ನು ಜಾರಿಗೆ ತಂತು ನವೆಂಬರ್ ತಿಂಗಳಲ್ಲಿ. ಅದನ್ನು ಕೂಡ 4 ಕಾರ್ಮಿಕ ನೀತಿಗಳೇನಿವೆ ಅವುಗಳನ್ನು ಶಾಶ್ವತವಾಗಿ ರದ್ದುಗೊಳಿಸಬೇಕು ಅನ್ನೋದು ಕೂಡ ಇವರ ಬೇಡಿಕೆಯಾಗಿದೆ. ಇದರ ಜೊತೆಗೆ ಇವರ್ಯಾರೂ ಕೂಡ ಕಾಯಂ ನೌಕರರಲ್ಲ, ಗುತ್ತಿಗೆಗೆ ಜಾಯ್ನ್ ಆದವು. ಇವರ ಬೇಡಿಕೆ ಇರೋದು ನಮ್ಮನ್ನು ಕಾಯಂ ಮಾಡಬೇಕು ಅಂತ. ನಿನ್ನೆಯಿಂದ ಬೆಂಗಳೂರಿನಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು, ಬಿಸಿ ಊಟ ತಯಾರಿಕರು ಮತ್ತು ಆಶಾ ಕಾರ್ಯಕರ್ತೆಯರು ಪ್ರತಿಭಟನೆ ಮಾಡ್ತಿದ್ದಾರೆ. ಹಾಗಾದರೆ ಅವರ ಬೇಡಿಕೆಗಳೇನು, ಸಮಸ್ಯೆಗಳೇನು, ವಾಸ್ತವ ಸ್ಥಿತಿ ಏನಿದೆ ಕರ್ನಾಟಕದಲ್ಲಿ? ಇದೇ ವಿಚಾರದ ಬಗ್ಗೆ ಇವತ್ತು ಮಾತಾಡ್ತೀವಿ. ಹಲವು ಜನ ಆಶಾ ಕಾರ್ಯಕರ್ತೆಯರು, ಅಂಗನವಾಡಿ ಕಾರ್ಯಕರ್ತೆಯರು, ಬಿಸಿ ಊಟ ತಯಾರಿಕರು ನಮ್ಮನ್ನು ಜಾಯ್ನ್ ಆಗಿದ್ದಾರೆ. ಅಂಗನವಾಡಿ ಕಾರ್ಯಕರ್ತರಾಗಿರುವಂಥ ಗೌರಮ್ಮ ಪಾಟೀಲ್ ಅವರು ನಮ್ಮನ್ನು ಜಾಯ್ನ್ ಆಗಿದ್ದಾರೆ. ಮೇಡಮ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಬಿಸಿ ಊಟ ತಯಾರಿಕರಾಗಿರುವಂಥ ರುಕ್ಮಿಣಿ ರತನ್ ಅವರಿದ್ದಾರೆ. ಮೇಡಮ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಅಂಗನವಾಡಿ ಕಾರ್ಯಕರ್ತರಾಗಿರುವಂಥ ಎಲ್ಲರ ನಳನಾಕ್ಷಿ ಅವರಿದ್ದಾರೆ. ಮೇಡಮ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಆಶಾ ಕಾರ್ಯಕರ್ತರಾಗಿರುವಂಥ ನಂಜಮ್ಮ ಅವರಿದ್ದಾರೆ. ಮೇಡಮ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಗೌರಮ್ಮ ಪಾಟೀಲ್ ಅವರೇ, ನಾನು ಯಾರೋ ಒಬ್ಬರು ಅಂಗನವಾಡಿ ಕಾರ್ಯಕರ್ತರ ಮಾತನ್ನು ಕೇಳಿಸ್ಕೊಳ್ತಾ ಇದ್ದೆ. ನಾನು 33 ವರ್ಷ ಆಯಿತು ಸರ್ ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. 33 ವರ್ಷದಲ್ಲಿ ಅನೇಕ ವಿದ್ಯಾರ್ಥಿಗಳು ನನ್ನ ಕೈಯಲ್ಲಿ ಕೆಲಸ ಕಲ್ತು ಹೋಗ್ಬಿಟ್ಟಿದ್ದಾರೆ. ರಾಯಿಂದ ಹಿಡಿದು ರಗಸದಿಂದ ಹಿಡಿದು ಎಲ್ಲವನ್ನ ಕಲ್ತು ಇವತ್ತು ಲಕ್ಷಾಂತರ ರೂಪಾಯಿ ಸಂಬಳ ತಗೋತಿದ್ದಾರೆ. ನಾ 33 ವರ್ಷ ಕೆಲಸ ಮಾಡಿದ್ರು 11,000 ರೂಪಾಯಿ ಸ್ಯಾಲ್ರಿ ಇದೆ ನಂದು ಅಂತ. ಸರ್ 1975 ಅಕ್ಟೋಬರ್ನಿಂದ ಲಾಂಚ್ ಆದಂಥ ಇದು ಪ್ರೋಗ್ರಾಮ. ಇದು ಕೇವಲ ಅಂಗನವಾಡಿಯವರ ಬದುಕಿನ ಪ್ರಶ್ನೆ ಅಲ್ಲ ಸರ್. ಇದು ಮಗುವಿನ ಸರ್ವತೋಮುಖ ಬೆಳವಣಿಗೆ ಮಾಡೋದು. ಅಂದ್ರೆ ಮಗುವಿನ ಸರ್ವತೋಮುಖ ಬೆಳವಣಿಗೆ ಅಂದ್ರೆ ಮಗುವಿನ ದೈಹಿಕ, ಮಾನಸಿಕ, ಬೌದ್ಧಿಕ, ಸಾಮಾಜಿಕ ಪ್ರತಿಯೊಂದು ಬೆಳವಣಿಗೆ ಕೂಡ ಮಾಡ್ತದೆ. ಹೆಂಗೆ ಮಾಡ್ತದೆ ಅಂದ್ರೆ ಒಂದು ಮಗು ಆಟದ ಮುಖಾಂತರ, ಪಾಠದ ಮುಖಾಂತರ ಕೇವಲ ಶಿಕ್ಷಣ ಅಷ್ಟೇ ಕೊಡಲ್ಲ. ಅಂಗನವಾಡಿ ಟೀಚರ್ ಆರೋಗ್ಯ ಕೊಡ್ತಾಳೆ, ಶಿಕ್ಷಣ ಕೊಡ್ತಾಳೆ, ಆಹಾರ ಕೊಡ್ತಾಳೆ. ಅದಕ್ಕೆ ಇದು ಒಂದು ಮಗು ನೀವು 33 ವರ್ಷದಿಂದ ಏನಂತ 33 ವರ್ಷದಿಂದ ಒಬ್ಬ ಶಿಕ್ಷಕರಂದ್ರೆ DC ಆಗ್ಯಾರ, ರೈತ ಆಗ್ಯಾರ, ವಿಜ್ಞಾನಿ ಆಗ್ಯಾರ, ಒಳ್ಳೆ ವಿದ್ಯಾರ್ಥಿ ಆಗ್ಯಾರ, ಆರ್ಮಿ ಆಗ್ಯಾರ, ಒಂದು ದೇಶದ ದೊಡ್ಡ ಅಂತ ಏನ್ರಿ ಇವತ್ತು ಪಾರ್ಲಿಮೆಂಟ್ನಾಗ ವಿಧಾನಸೌಧದಾಗ ಒಳ್ಳೆ ರೀತಿಲಿಂದ ಮಾತಾಡಿ ಜನಪರ ಕಾಳಜಿ ವಹಿಸೋಂಥವ್ರು ಯಾರಿದ್ರದ್ದು ಅಂಗನವಾಡಿ ಟೀಚರ್ ಕೈದಾಗ ಕಲ್ತು ವಿದ್ಯಾರ್ಥಿ ಅಂತ ನಾನು ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಂದ್ರೆ ಇವತ್ತಿನ ದಿವಸ ಒಂದು ಪ್ರೈವೇಟ್ ಸ್ಕೂಲ್ನಾಗ ಕಲ್ತಂಥ ಮಗು, ಒಂದು ಅಂಗನವಾಡಿ ಕಲ್ತಂಥ ಮಗು. ಮೊನ್ನೆ ಒಂದು ಜಿಲ್ಲೆಗೆ ಬೇರೆ ಹೈಕೋರ್ಟ್ ಜಡ್ಜ್ ಹೋಗಿದ್ರು. ಅಲ್ಲಿ ನಡೆದಂಥದ್ದು ಏನಂದ್ರೆ 1ರಿಂದ 10 ತನಕ ಒಂದು ಮಗುವಿಗೆ ಓದಿಸಿದ್ರು. ಓದಿಸಿದಾಗ ಅಲ್ಲಿ ನಡೀತೇನಂತಂದ್ರೆ ಆ ಮಗು ಬೇರೆ ಪ್ರೈವೇಟ್ ಸ್ಕೂಲಿಗೆ ಹೋಗಿದ್ದು 1 2 3 4 5 6 10 ಅಂತ ಹೇಳ್ಬಿಡ್ತು. ಅಂಗನವಾಡಿದಾಗ ಕಲ್ತ ಮಗು ಹಂಗೆ ಹೇಳಿಲ್ಲ. 1 ಅಂದಾಗ 1 ವಸ್ತು ಇಡ್ತು, 2 ಅಂದಾಗ 2 ಧಾನ್ಯ ಇಡ್ತು, 3 ಅಂದಾಗ 3 ಹೂವು ಇಡ್ತು, 4 ಅಂದಾಗ 4 ಬೇರೆ ಇಟ್ಟು ವಸ್ತುಗಳ ರೂಪದಲ್ಲಿ, ಧಾನ್ಯಗಳ ರೂಪದಲ್ಲಿ, ಬಣ್ಣದ ಅಂದ್ರೆ ಪ್ರತಿಯೊಂದು ಸಂಖ್ಯೆ ರೂಪದಲ್ಲಿ ಮಗುವಿನ ಬೌದ್ಧಿಕ ಸರ್ವತೋಮುಖ ಬೆಳವಣಿಗೆ ಮಾಡಂತ ಕೇವಲ ಟೀಚರ್ ಅಲ್ಲ, ಆ ಮಗುವಿನ ಪ್ರಥಮ ತಾಯಿ ಅಂತಾನೆ ಹೇಳಕ್ ನಾ ಇಷ್ಟಪಡ್ತೀನಿ ಇವತ್ತಿನ ದಿವಸ. ಅದಕ್ಕೆ ಅವರೇ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ಈಗ. ದೊಡ್ಡ ಅದು ನಾವು ಅಂತೇವೆ ಕೇವಲ ಅಂಗನವಾಡಿ ಅವರ ಸಮಸ್ಯೆ ಅಲ್ಲ ಸರ್. ಇದು ಸಮಸ್ಯೆ ಏನಂದ್ರೆ ಈ ಸ್ಕೀಮ್ 2018ರಿಂದ 1975 ಹುಡ್ತು. ಆದ್ರೆ 2018ರಿಂದ ಏನು ನಡೀತು ಅಂದ್ರೆ ಕೇಂದ್ರ ಸರ್ಕಾರ ಬಿಡಿಗಾಸು ಕೂಡ ಏನು ಬಿಡುಗಡೆ ಮಾಡಲಿಲ್ಲ. ಅದಕ್ಕೂ ಅಸಹಮತ.
60ರಿಂದ 40 ಅನುಪಾತ, 60ರಿಂದ ಕೆಳಗಂದ್ರೆ ದಿನೇ ದಿನೇ ಈ ಬೆಲೆ ಏರಿಕೆ ಇರೋಂಥ ಪರಿಸ್ಥಿತಿದಾಗ ನಾವು ಕೇಳ್ತಾ ಇದ್ದೇವೆ ಇವತ್ತಿನ ದಿವಸ ಪ್ರತಿಯೊಂದು ಈಗ ದಿನೇ ದಿನೇ ಎಲ್ಲದ್ರಾಗ ತಿನ್ನಾಹಾರದ ಬೆಲೆ, ಬಟ್ಟೆ ಬೆಲೆ, ಪ್ರತಿಯೊಂದು GST ಇದರೆಲ್ಲ ಹೇರೋದ್ರ ಮಧ್ಯಾಗ ನಾವು ಕೇಳ್ತೇವೆ ನೀವು ಹೆಚ್ಚು ಮಾಡೋದಂತೂ ಬಿಡು, ಇದ್ದಿದ್ರೆ ಕೂಡ ಡಿಡಕ್ಷನ್ ಮಾಡ್ತಿರಲ್ಲ. ನಾವು ಕೇಳ್ತಾ ಇದ್ದೇವೆ ಕೇಂದ್ರ ಸರ್ಕಾರಕ್ಕೆ, ಇದು ನಿಮ್ಮ ನೀತಿ ಸರಿಯಲ್ಲ ಅನ್ನೋಂಥದ್ದು ಮಾತು ಕೂಡ ಇವತ್ತು ನಾವು ಈ ಪ್ರತಿಭಟನೆ ಉದ್ದೇಶ. ನಾವು ಮೊನ್ನೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಕೇಂದ್ರ ಸಚಿವರಿಗೆ ನಮ್ಮ ಅಖಿಲ ಭಾರತ ಮಟ್ಟದ ಎಲ್ಲ ಲೀಡರ್ಸ್ಗಳು ಕಾಂಟ್ಯಾಕ್ಟ್ ಮಾಡಿದಾಗ ಅಲ್ಲಿ ಏನು ನಡೀತಂದ್ರೆ ನಮ್ಮ ಮಾನ್ಯ ಘನವೆತ್ತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾದ ಅನ್ನಪೂರ್ಣ ದೇವಿಯವರು ಒಪ್ಪಿರು. ನಾವು ಕೇಳ್ತಾ ಇದ್ದೇವೆ ಇವತ್ತಿನ ದಿನ ಚೈಲ್ಡ್ ಈಸ್ ನೇಷನ್ ವೆಲ್ತ್ ಅಂತ ಹೇಳ್ತೀರಿ ಅಂದ್ರೆ ಇವತ್ತು ನೀವು ನಿಮಗೆ ನಿಜವಾದ ಕಾಳಜಿ ಜಗತ್ತಿನ ದೇಶದ ಸಂಪತ್ತು ಅನ್ನೋಂಥದ್ದಿದ್ರೆ ಚೈಲ್ಡ್ ರೀಪ್ರೊಡಕ್ಷನ್ ಮಾಡ್ಬೇಕಂದ್ರೆ ಆರೋಗ್ಯ ಕೊಡಬೇಕು, ಶಿಕ್ಷಣ ಕೊಡಬೇಕಂದ್ರೆ ಇದ್ದಂಥ ಅನುಪಾತ ಕೂಡ 60ಗೆ 40 ತಂದಿರಿ. 2018 ಇದೂ ಗೌರವಧನ ಅಂತೂ ಹೆಚ್ಚಿಗಿಲ್ಲ. ಅದರ ಜೊತೆಗೆ ಅವ್ರು ಮಾಡೋಂಥದ್ದು ಏನಂದ್ರೆ ಮೂಲ ಸೌಕರ್ಯಗಳು ಇಲ್ಲ. ಈ ಬೆಲೆ ಏರಿಕೆದಾಗ ಒಂದು ಕೆಲಸ ಮಾಡಬೇಕು, ಒಂದು ಮಗುವಿಗೆ ಒಂದು ಸರ್ವತೋಮುಖ ಬೆಳವಣಿಗೆ ಕೊಡಬೇಕಂದ್ರೆ ಎನರ್ಜಿ ಬೇಕಂದ್ರೆ ಆಹಾರ ಬೇಕಂದ್ರೆ ಕಾರ್ಯಕರ್ತೆಗೆ ಕೊಡಬೇಕು. ಇವರು ಸಂಭಾವನೆ ಅಂತ ಕೊಡೋದು, ಗೌರವಧನ ಅಂತ ಕೊಡೋದು ಸರಿಯಲ್ಲ. ಯಾಕಂದ್ರೆ ಮೊನ್ನೆ ನವೆಂಬರ್ನಲ್ಲಿ 4 ಕೋಡ್ಗಳು ತಂದ್ರಿ ಅವರು. 29 ತೆಗೆದು 4 ಕೋಡ್ಗಳು ತಂದಾಗ ಅದರಲ್ಲಿ ನಡೀತೇನಂದ್ರೆ ಎಲ್ಲರಿಗೆ ನಾವು ದುಡಿಯುವ ವರ್ಗಕ್ಕೆ, ಕಾರ್ಮಿಕರಿಗೆ ಕನಿಷ್ಠ ಮಿನಿಮಮ್ ಏಜಸ್ ಅಂತ ಹೇಳಿದ್ರು. ನಿಮಗೆ ಆಶಾ ಅಂಗನವಾಡಿ ಬಿಸಿ ಊಟ ಕಾಣಿಸ್ಲಿಲ್ಲೇನೋ, ಆಡೋದೊಂದು ಮಾಡೋದೊಂದು, ಬೇಟಿ ಬಚಾವ್ ಅಂತ ಹೇಳ್ತೀರಿ, ಬೇಟಿ ಪಡಾವ್ ಅಂತ ಹೇಳ್ತೀರಿ. ಇದು ಸರಿಯಲ್ಲ ನೀತಿ ಅಂದ್ರೆ ಕೇಂದ್ರ ಸರ್ಕಾರದ ವಿರುದ್ಧ ನಾವು ದೊಡ್ಡ ಪ್ರಮಾಣದಾಗ ಧ್ವನಿ ಎತ್ತಕತ್ತೀವಿ. ರುಕ್ಮಿಣಿ ರತನ್ ಅವರೇ, ನಿಮ್ಮ ಸಮಸ್ಯೆ ಏನು? ಯಾವುದಕ್ಕೆ ಹೋರಾಟ ಇದೀಗ? ಬಿಸಿ ಊಟ ನೌಕರಿಗೆ ಸಂಬಳ ಜಾಸ್ತಿ ಆಗ್ಬೇಕು ಸರ್. ಎಷ್ಟು ಬರ್ತಿದೆ? 4,700 ಮಾತ್ರ ಸರ್. ನಮ್ಗೆ 4,700 ಎಷ್ಟು ವರ್ಷದಿಂದ ಬರ್ತಾ ಇರೋ ಸಂಬಳ ಇದು? 1 ವರ್ಷದಿಂದ ಬರ್ತಾ ಇದೆ ಸರ್. ಅದಕ್ಕಿಂತ ಮೊದಲು 3,700 ಬರ್ತಾ ಇದೆ ಸರ್. 1,000 ರೂಪಾಯಿ ಜಾಸ್ತಿ ಆಗಿದೆ ಅಂದ್ರೆ ಮನೆ ಬಜೆಟ್ ಅಲ್ಲಿ 750 ರೂಪಾಯಿನೂ ಜಾಸ್ತಿ ಮಾಡಿದ್ರೆ. ಹೌದು ಸರ್, ಅದು ಬರ್ತಾ ಇದೆ. ಇವಾಗ 2001 ಒಂದು ಯೋಜನೆ ಜಾರಿ ಬಂದಿದೆ ಸರ್. ನಮ್ಮ ಮಕ್ಕಳಿಗೆ ಊಟ ಸರಿಯಾದ ವ್ಯವಸ್ಥೆ ಇದೆ ಮಾತ್ರ ಅವರು ಒಂದು ಸ್ಟಡಿ ಚೆನ್ನಾಗಿ ಮಾಡಿ ಒಂದು ವಿದ್ಯಾರ್ಥಿ ಓದಂಥ ಶಕ್ತಿ ಇರ್ತದೆ ಸರ್. ಅದು ಮನೆಯಲ್ಲಿ ತನ್ನ ಮಗುವಿಗೆ ತಾಯಿ ಸರಿಯಾಗಿ ಊಟ ಮಾಡಿಸ್ಲಿಲ್ಲ, ಒಂದು ಸ್ಕೂಲಿಗೆ ಬಂದಾಗ ನಾನು 2ನೇ ತಾಯಿಯಾಗಿ ಆ ಮಗುವಿಗೆ ಮುಂಜಾನೆ ಕಸ ಗುಡಿಸಿ ಹಾಲು ಮಾಡಿ ಅದು ಗರಂ ಕುಡಿಸಿ ಆಮೇಲೆ ರಾಗಿ ಗಂಜಿನಿ ಮೊಟ್ಟೆ ಅನ್ನ ಎಲ್ಲ ಮಾಡಿ ಇಷ್ಟೆಷ್ಟು ಮಾಡ್ತಿದ್ವು. ಆದ್ರಿಗೇನು ಕೇಂದ್ರ ಸರ್ಕಾರ ನಮ್ದು ಒಂದು ಶ್ರಮವನ್ನು ಗೊತ್ತಾಗ್ತಿಲ್ಲ ಸರ್. ಸೊ ಆಗಿನ ಒಂದು ನಿರಂತರ ಹೋರಾಟ ನಿಮಗೆ ಬರ್ತಾ ಇರೋ 4,700 ರೂಪಾಯಿ ಒಳಗಡೆ 600 ರೂಪಾಯಿ ಮಾತ್ರ ಕೇಂದ್ರ ಸರ್ಕಾರದಿಂದ ಬರ್ತಾ ಇದೆ, ಉಳಿದ ಹಣವನ್ನು ರಾಜ್ಯ ಸರ್ಕಾರ ಕೊಡ್ತಾ ಇದೆ. ಈಗ ನಿಮ್ ಬೇಡಿಕೆ ಇರೋದು ಕೇವಲ 600 ರೂಪಾಯಿ ಕೇಂದ್ರ ಸರ್ಕಾರ ಕೊಡ್ತಿದೆ, ಅದರ ಪ್ರಮಾಣವನ್ನು ಜಾಸ್ತಿ ಮಾಡಬೇಕು ಅನ್ನೋದು ನಿಮ್. ಹೌದು ಸರ್, ನಮ್ ಕನಿಷ್ಠ ವೇತನ ಕೊಡ್ಬೇಕಂತೇಳಿ ನಮ್ದು ಡಿಮಾಂಡ್ ಸರ್. ಸೊ ಹಾಗೆ ಬೆಳಗ್ಗೆ ದಿನ ಮಗು ಬಂದಾಗ ಸರ್ ಮುಂದೆನೆ ಸ್ಟಡಿ ಮಾಡ್ಬೇಕಾದ್ರೆ ಶಕ್ತಿ ಇರಲ್ಲ ಸರ್. ಅದು ಒಂದು ಆರೋಗ್ಯವಾಗಿರ್ಬೇಕಾದ್ರೆ ನಮ್ಗೆ ಈಗ ಹಾಲು ಮೊಟ್ಟೆ ಎಲ್ಲ ಕೊಡ್ತಾರೆ, ಅದು ಒಂದು ನಮ್ಮ ತಾಯಿಂದಿರು ಕೊಡ್ತಾ ಇದ್ದಾರೆ ಸರ್. ಅದು ಶ್ರಮ ಒಂದು ನಮ್ಮ ಕೇಂದ್ರ ಸರ್ಕಾರ ಒಂದು ಕಣ್ಣಿನ ನೆಟ್ಟಿಯಲ್ಲಿ ಇಕ್ಕೋಬೇಕು. ನಮ್ದು ಅವರು ಯಾವಾಗ್ಲೂ ಏನ್ ಮಾಡ್ತಾರೆ ಸರ್, ನಮ್ಮ ಕೆಲಸ ಒಂದು ಬದಿಗೆ ಹೋಗ್ತಾ ಇದ್ದಾರೆ, ರಾಜಕೀಯಕ್ಕೆ ತೋರಿಸ್ತಾ ಇದೆ ಸರ್. ಪೊಲಿಟಿಕಲ್ ಈಸ್ ಎ ಮಾಸ್ಟರ್ ಕೀ. ತಮ್ಮ ಪೊಲಿಟಿಕಲ್ ರಾಜಕೀಯ ಒಂದು ಕೈದಾಗ ಇಟ್ಕೊಂಡು ನಮ್ಮ ಎಲ್ಲ ಜನ ಕೈದಾಗ ಇಟ್ಕೊಂಡು ಸರ್, ನೀವು ಈ ರೀತಿನೇ ಮಾಡ್ತಾರೆ, ನಾವು ಈ ರೀತಿ ನಿಮ್ಗೆ ಸಂಬಳ ಕೊಡ್ತೇವೆ, ನಾವು ಬಿಡಂಗಿಲ್ಲ ಸರ್. ಕೇಂದ್ರ ಸರ್ಕಾರ ವಿರುದ್ಧ ನಾವು ಏನು ಮಾಡ್ತೇವೆ ಅಂದ್ರೆ ನಮ್ಮ ಹೆಣ್ಮಕ್ಳಿಗೆ ಡಿಮಾಂಡ್ ಏನಂತ ಸರ್, ಅವ್ರಿಗೆ ಮುಟ್ಟಿದ ಸಮಯದಲ್ಲಿ ನಮ್ಗೆ ಅವರು ರಜೆಯನ್ನು ಕೊಡ್ಬೇಕು ಸರ್. ಹೆರಿಗೆ ಸಮಯದಲ್ಲಿ ಅವರು ನಮ್ಮ ರಜೆಯನ್ನು ಕೊಡ್ಬೇಕು ಸರ್. ಮುಟ್ಟಿನ ರಜೆ ಪ್ರತಿ ತಿಂಗಳು ಒಂದು ಕೊಡಬೇಕಂತ ಸಿದ್ದರಾಮಯ್ಯ ಸರ್ಕಾರ ನಿರ್ಧಾರ ಮಾಡಿದೆಲ್ಲ, ಕೊಟ್ಟಿಲ್ಲ ಸರ್, ಇನ್ನು ಕೊಟ್ಟಿಲ್ಲ. ಕಳೆದ ತಿಂಗಳ ನಿರ್ಧಾರ ಆಗಿದೆ, ಅದು ಇನ್ನು ಕೊಡ್ಲಿಲ್ಲ ಸರ್, ನಮ್ಗೆ ಬಿಡುಗಡೆ ಆಗ್ಲಿಲ್ಲ, ಅದು ಕೊಟ್ಟಿಲ್ಲ ಸರ್ ನಮ್ಗೆ. ಅದಕ್ಕ ಮೇಲಾಗಿ ನಮ್ಗೆ ನಮ್ಮ ಹೆಣ್ಮಕ್ಳಿಗೆ ಖಾಯಂ ಕೆಲಸ ಆಗಿರ್ಬೇಕು ಸರ್. ನಮ್ದೇ ಆದಂತ ಸರ್ಕಾರಿ ವೇತನ ಬರ್ಬೇಕು, ನಮ್ಗೆ ಗೌರವ ಅನ್ನತ ಬೇಡ ಸರ್, ಕನಿಷ್ಠ ವೇತನ ಬೇಕು. ಅಲ್ಲಿವರೆಗೆ ನಮ್ಮ ಹೋರಾಟ ಮಾಡ್ತಾನೆ ಇರ್ತೀವಿ ಸರ್. ಕೆಲವೊಮ್ಮೆ ಹೆಣ್ಮಕ್ಳು ಈಗ ಭಯದಲ್ಲಿದ್ದಾರೆ, ಎಷ್ಟು ವರ್ಷ ಮಾಡಿ ಕೆಲಸ ಕಳ್ಕೊತೀವಿ, ನಮ್ಗೆ ಖಾಯಂ ಕೆಲಸ ಇಲ್ಲ ಅಂತ. ಸೊ ಹಾಗೆ ನಮ್ಮ ಕೇಂದ್ರ ಸರ್ಕಾರಕ್ಕೆ ನಾವೇನು ಮಾಡ್ತಿದ್ದೇವೆ ಅಂತಂದ್ರೆ ಮನವಿ ಅಂತಿಲ್ಲ ಸರ್, ನಾವು ಹೋರಾಟ ರೊಚ್ಚಿಗೆ ಎತ್ತಾ ಇದ್ದೆ ಸರ್. ನಾವು ಇವಾಗ ನಮ್ಗೆ ನೀವು ಏನು ಮಾಡಬೇಕು, ನಮ್ಗೆ ಖಾಯಂ ಕೆಲಸ ಕೊಡ್ಬೇಕು. ಕೇಂದ್ರ ಸರ್ಕಾರ ನಿಮ್ಗೆ ಕನಿಷ್ಠ ವೇತನ ಸರ್, ನಮ್ಮ 31,000 ಡಿಮಾಂಡ್ ಇಕ್ಕಿದೆ ಸರ್, 25,000 ಕೊಡ್ಬೋದು ಸರ್. ನಾವು ಬಿಡಂಗಿಲ್ಲ ಸರ್, ಅದು ಯಾಕೆ ಅದು ನಮ್ಮ ಶ್ರಮ, ನಾವು ಬಿಡಂಗಿಲ್ಲ, ದುಡಿತಾ ಇದ್ದೀವಿ. ಈಗ ನೀವು ನಮ್ಮ ರಾಜ್ಯ ಕಡೆಯಿಂದ ನಮ್ಗೆ ಗೃಹಲಕ್ಷ್ಮಿ 2,000 ಕೊಡ್ತಾ ಇದೆ ಸರ್, ಬಸ್ನು ಫ್ರೀ ಆಗಿದೆ. ಅದೇ ರೀತಿ ಕೇಂದ್ರ ಸರ್ಕಾರ ಯಾಕೆ ಕಾಣ್ತಾ ಇರ್ತಾರೆ ನರೇಂದ್ರ ಮೋದಿ ಅವರು ನಮ್ಮ ಜನರಿಗೆ ಯಾಕೆ ನೋಡ್ತಾ ಇಲ್ಲ? ಒಂದು ವೇಳೆ ಅವ್ರು ನೋಡ್ತಿದ್ರಂತ ಸರ್, ನಮ್ಮ ಜನರಿಗೆ ಕಾಣ್ತಾ ನೋಡ್ತಿದ್ರೆ ಇವತ್ತು ಅವ್ರಿಗೆ 30,000 ಡಿಮಾಂಡ್ ಆಗ್ತೈತೆ ಸರ್. ನಮ್ಗೆ 2019ರಲ್ಲಿ ಎಲೆಕ್ಷನ್ ಆಯಿತು, ನಿಮ್ಗೆ ನೆನಪಿರ್ಬೋದು. ಸುಮಲತಾ ಅಂಬರೀಶ್ ಅವರು ಮಂಡ್ಯದಿಂದ ಸಂಸದರಾಗಿದ್ದರು. ಅವರು ಲೋಕಸಭೆಯಲ್ಲಿ ಒಂದು ಪ್ರಶ್ನೆ ಕೇಳ್ತಾರೆ ಮೇಡಮ್,
ಇಡೀ ದೇಶಾದ್ಯಂತ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರು ಮತ್ತು ಆಶಾ ಕಾರ್ಯಕರ್ತರು ನೂರಾರು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ. ಕೇಂದ್ರ ಸರ್ಕಾರ ಇದ್ರ ಬಗ್ಗೆ ಏನು ಕ್ರಮ ಕೈಗೊಂಡಿದೆ ಅಂತ ಅವತ್ತಿನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರು ಅದಕ್ಕೆ ಉತ್ತರ ಕೊಡ್ತಾರೆ. ಸಾವಿರಾರು ಸಮಸ್ಯೆಗಳು ಇರೋದು ನಿಜ, ನಾವು ಅದನ್ನು ಒಪ್ಕೊಳ್ತೀವಿ, ಕಾಲಕ್ಕೆ ಅವುಗಳನ್ನು ಬಗೆಹರಿಸ್ತೀವಿ ಅಂತ ಲೋಕಸಭೆಗೆ ಉತ್ತರ ಕೊಟ್ಟರು. ಉತ್ತರ ಕೊಟ್ಟರೆ ಇನ್ನೂ ಆಗಿಲ್ಲ ಸರ್. ನಮ್ಗೆ ಓಕೆ, ಸಮಸ್ಯೆ ಬಗೆಹರಿಲಿಲ್ಲ ಸರ್. ಯಾವಾಗ ನಮ್ಮ ಸಮಸ್ಯೆ ಬಗೆಹರ್ತದೆ ಕೇಂದ್ರ ಸರ್ಕಾರ ನಿಟ್ಟಿನಲ್ಲಿ ಸರ್. ನಾವೀಗ ನಾವು ರಾಜ್ಯ ಸರ್ಕಾರ ಮುಖಾಂತರ ಸರ್ ಅವ್ರು ಮಾಡ್ತಾ ಇದ್ದಾರೆ ಸರ್. ಕೇಂದ್ರ ಸರ್ಕಾರ ಬರೀ ಕಣ್ಣು ಮುಚ್ಕೊಂತಿದೆ ಸರ್. ಅವ್ರ ಕಣ್ಣು ತೆರೆಸಬೇಕು, ನಾವು ಹೋರಾಟ ಮಾಡ್ತಾನೆ ಇರ್ತೀವಿ ಸರ್. ನಾವು ಬರ್ತೀನಿ. ನಳಿನಾಕ್ಷಿ ಅವರೇ ಸರ್ ನಮಸ್ತೆ. ನಾವಿವತ್ತೇನು ಅಂಗನವಾಡಿ ನೌಕರರು ಹೋರಾಟಕ್ಕೆ ಇಳಿದಿದ್ದೀವಿ ಅಂದರೆ ಇದು ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಸರ್. ಮೈನು ನಮಗೆ ಕೇಂದ್ರ ಸರ್ಕಾರ ICDS ಶುರು ಮಾಡಿದ್ದು 1975ರಲ್ಲಿ. ಬೀಜ ಹಾಕ್ಬಿಟ್ರೆ ಮೊಳಕೆ ಹೊಡಿತೈತೆ, ಮೊಳಕೆ ಹೊಡೆದ್ರೆ ಮರ ಆಗ್ಬೇಕಾದ್ರೆ ಅದಕ್ಕೆ ಪೌಷ್ಟಿಕವಾಗಿ ಏನೆಲ್ಲ ಕೊಡಬೇಕು ಅದನ್ನೇ ಕೊಡ್ತಾ ಇಲ್ಲ. 2018ರಿಂದ ಇಲ್ಲಿ ತನಕ ನಮಗೆ ₹1 ಗೌರವಧನ ಜಾಸ್ತಿ ಮಾಡಿಲ್ಲ, ಮತ್ತೆ ಘಟಕ ವೆಚ್ಚ ಜಾಸ್ತಿ ಮಾಡಲಿಲ್ಲ. ನಮ್ಗೆ ಇವತ್ತು 11,500 ಸಂಬಳ ಬರ್ತಾ ಇದೆ. 11,500 ಬರ್ತಾ ಇದೆ. ಅದರಲ್ಲಿ ಕೇಂದ್ರ ಸರ್ಕಾರದ ₹2,700 2,700 ಅಷ್ಟೇ. ರಾಜ್ಯ ಸರ್ಕಾರ ಎಲ್ಪರ್ಸ್ಗೆ 1,350 ಇಷ್ಟು ಕೊಟ್ರೆ ಕೇಂದ್ರ ಸರ್ಕಾರ ಅವತ್ತು ಶುರು ಮಾಡಿದ ಯೋಜನೆ 90% ನಾವೇ ಕೊಡ್ತೀವಿ ಅಂತ ಶುರು ಮಾಡಿದ್ದು. ಇವತ್ತು 40% ಕೊಡ್ತಾ ಇಲ್ಲ. ಇಂಥದ್ರಲ್ಲಿ ನಾವ್ ಹೆಂಗ್ ಕೆಲಸ ಮಾಡ್ಬೇಕು? ಮೊನ್ನೆ ಹೇಳ್ತಾರೆ 4 ಕೋಡ್ಗಳು ಜಾರಿ ಮಾಡಿದಾಗ ಎಲ್ಲಾ ಕಾರ್ಮಿಕ ವರ್ಗಕ್ಕೂ ನಾವು ESI PF ಎಲ್ಲ ಕೊಡ್ತೀವಿ ಅಂತ. ಆದ್ರೆ ನಮ್ಗೆ ಯಾವುದು ಇಲ್ವೇ ಇಲ್ಲ. ESI ಅಂದ್ರೆ ಏನು ಅಂತ ಗೊತ್ತಿಲ್ಲ, PF ಅಂದ್ರೆ ಏನು ಅಂತ ಗೊತ್ತಿಲ್ಲ. ಅಂಗನವಾಡಿ ಇರ್ಬೋದು, ಆಶಾ ಇರ್ಬೋದು, ಬಿಸಿಯೂಟ ನೌಕರರಿರ್ಬೋದು, ಇವರು ಸುಳ್ಳು ಆಶ್ವಾಸನೆಗಳು ಕೊಟ್ಕೊಂಡು ನಮ್ಗೆ ಏನೆಲ್ಲ ಬೇಡಿಕೆಗಳು ನಮ್ಮ ಈಡೇರಿಸಬೇಕು ಅಂತನ್ನೋದನ್ನ ಇಲ್ಲಿ ತನಕ ಏರಿಸಿಲ್ಲ. ಅಂದ್ರೆ ಬೆಲೆ ಏರಿಕೆ ಜಾಸ್ತಿ ಆಗ್ತಾ ಐತೆ. ಆದ್ರೂ 2018ರಿಂದ ಇಲ್ಲಿ ತನಕ ಘಟಕ ವೆಚ್ಚ ಜಾಸ್ತಿ ಮಾಡಿಲ್ಲ ಅಂದ್ರೆ ಪೌಷ್ಟಿಕತೆ ಎಲ್ಲಿ ಬರ್ತೈತೆ? ನಾವ್ ಎಂತ ಒಳ್ಳೆ ಪ್ರೆಸೆಂಟ್ ನಾವು ಕೊಡಕ್ಕಾಗುತ್ತೆ ನಾವು ದೇಶಕ್ಕೆ? ಹಂಗಾಗಿ ಘಟಕ ವೆಚ್ಚ ಜಾಸ್ತಿ ಆಗ್ಬೇಕು. ಮತ್ತೆ ನಮ್ಗೆ ಏನು 2018ರಿಂದ ₹1 ಗೌರವಧನ ಜಾಸ್ತಿ ಮಾಡಿಲ್ಲ, ಅದು ಜಾಸ್ತಿ ಮಾಡಬೇಕು. ಮತ್ತೆ ಎಲ್ಲಾ ಕೆಲಸಗಳಿಗೂ ನಮ್ಮನ್ನು ಬಳಸ್ಕೊಂತಾರೆ ಸರ್. ಚುನಾವಣೆದಿರ್ಬೋದು, BLO ಕೆಲಸ ಇರ್ಬೋದು, ಯಾವುದೇ ಒಂದು ಸರ್ವೆ ಬರಲಿ. ನಿನ್ನೆ ಒಂದು ಆದೇಶ ಹೊರಗೆ ಬಂದಿದೆ, ಗೊತ್ತಾ ನಿಮಗೆ? ಹೇಳಿ ಸರ್. ಸರ್ಕಾರಿ ಶಾಲಾ ಶಿಕ್ಷಕರಿಗೆ ತಮ್ಮ ಶಾಲೆಯ ಸುತ್ತಮುತ್ತ ನಾಯಿಗಳು ಎಷ್ಟು ಓಡಾಡ್ತಾವ ಅನ್ನೋದು ಲೆಕ್ಕ ಹಾಕಿ ಕೊಡ್ಬೇಕಂತ ಪ್ರೈಮರಿ ಸ್ಕೂಲ್ ಟೀಚರ್ಸು. ನೋಡಿ ಸರ್, ಈ ತರ ಸರ್ವೆಗಳು ಕೊಟ್ರೆ ನಾವ್ ಹೆಂಗ್ ಮಾಡ್ಬೇಕು? ಇಲ್ಲಿ ನಾವು ಎಲ್ಲಾ ಇಡೀ ಎಷ್ಟು ಅಂಗನವಾಡಿಗಳಿದೆ ಅದನ್ನೆಲ್ಲ LKG UKG ಮಾಡ್ಬೇಕು ಅಂತ ಹೊರಟಿದ್ದೀವಿ. 2025ರಿಂದ ಅಂಗನವಾಡಿಯಲ್ಲಿ LKG UKG ಮಾಡ್ತಾರಂತೆ. 5,000 ಅಂತ ಹೇಳಿದವ್ರೆ. 5,000 ನಮ್ಮ ರಾಜ್ಯದಲ್ಲಿ ಇರೋದೇ 69,000 ಅಂಗನವಾಡಿಗಳು. ಅದರಲ್ಲಿ 5,000 ಶುರು ಮಾಡಿದ್ದಾರೆ. ನಮ್ಗೆ ಹೇಳೋದು ನಾವ್ ಇಡೀ ರಾಜ್ಯದಲ್ಲಿ ಎಲ್ಲಾ ಅಂಗನವಾಡಿಗಳಲ್ಲೂ LKG UKG ಶುರು ಮಾಡ್ಬೇಕು. ಯಾಕಂದ್ರೆ ಇವಾಗ ಪೇರೆಂಟ್ಸ್ಗೆ ಬರೀ ಊಟ ಅಂತ ಒಂದೇ ಅವ್ರಿಗೆ ಇಷ್ಟ ಇಲ್ಲ, ಶಿಕ್ಷಣ ಬೇಕು. ನಾವು ಕಲ್ಸಕ್ ರೆಡಿ ಇದೀವಿ. ಅದಕ್ಕೆ ನಮ್ಗೆ ತಕ್ಕನಾದ ಸೌಲಭ್ಯಗಳು ಬೇಕು, ಏನೆಲ್ಲ ನಮಗ್ ಪರಿಕರಗಳು ಕೊಡ್ಬೇಕು ಅದು ಕೊಡ್ಬೇಕು. ಇಡೀ ರಾಜ್ಯದಲ್ಲಿ ಎಲ್ಲಾ ಕಡೆನೂ LKG UKG ಮಾಡ್ಬೇಕು. ಏನ್ 50 ವರ್ಷ ಸುವರ್ಣ ಮಹೋತ್ಸವ ರಾಜ್ಯದಲ್ಲಿ ಆಚರಿಸಿದ್ದಾರೆ, ಕೇಂದ್ರದಲ್ಲೂ ಆಚರಿಸ್ಬೇಕು ಸರ್. ಯಾಕಂದ್ರೆ ಶುರು ಮಾಡಿದ್ದು ಕೇಂದ್ರ ಸರ್ಕಾರ, ಹಂಗಾಗಿ ಅಲ್ಲೂ ಸಹ ಸುವರ್ಣ ಮಹೋತ್ಸವ ಆಚರಿಸ್ಬೇಕು. BLO ಕೆಲಸಗಳಿಂದ ನಮ್ಮನ್ನ ರಿಲೀಫ್ ಮಾಡಬೇಕು. ಮತ್ತೆ ನಮಗ್ ಘಟಕ ವೆಚ್ಚ ಏನ್ ಜಾಸ್ತಿ ಮಾಡ್ಬೇಕು ಅದು ಜಾಸ್ತಿ ಮಾಡ್ಬೇಕು. ಮತ್ತೆ 2018ರಿಂದ ನಮ್ಗೆ ಏನು ಗೌರವಧನ ಜಾಸ್ತಿ ಮಾಡ್ಲಿಲ್ಲ ಅದು ಜಾಸ್ತಿ ಮಾಡಬೇಕು. ಈ ಸುಳ್ಳು ಆಶ್ವಾಸನೆಗಳು ಕೊಟ್ಟು ESI PF ಅದ್ ನಮಗ್ ಕೊಡ್ಲಿ. ಮತ್ತೆ ಕಾರ್ಮಿಕ ಸಂಹಿತೆಯನ್ನ ನಾವು ಜಾರಿ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಅದ್ರಲ್ಲಿ ನೀವು ವ್ಯಾಪ್ತಿಗೆ ಬರ್ಬೋದಲ್ವಾ ಅಂತ? ಹೌದು, ನಾವು ಕಾರ್ಮಿಕರಲ್ವಾ ಸರ್? ಅಲ್ಲ, ಅದನ್ನ ಅಡಾಪ್ಟ್ ಮಾಡ್ಬೋದಲ್ಲ ಅಂತ ಅವರು ಮಾಡ್ಬೇಕು ಅಂತ ನಾವು ಕೇಳ್ತಾ ಇದೀವಿ. ಮಾಡ್ದೇನೆ ಮಾಡಿದೀವಿ ಎಲ್ಲಾ ಕಾರ್ಮಿಕರಿಗೂ ಅಂತ ಹೇಳೋದು ಸುಳ್ಳು. ಆ ಸುಳ್ಳು ಆಶ್ವಾಸನೆಗಳು ಕೊಡಬಾರ್ದು ಅಂತ ನಾವು ಇದ್ರ ಮುಖಾಂತರ ಹೇಳ್ತಿದೀವಿ. ಈ ಮುಟ್ಟಿನ ರಜೆ ಏನು ರಾಜ್ಯ ಸರ್ಕಾರ ಅಂತ ಹೇಳಿದೆ, ಅದು ನಮ್ಮನ್ನ ಇದ್ರ ಲಿಸ್ಟ್ ಸೇರ್ಸ್ಕೊಂಡಿಲ್ಲ ಸರ್. ಏನು ಕಂಪನಿಗಳು ಮತ್ತೆ ಬೇರೆ ಬೇರೆ ಎಲ್ಲರಿಗೂ ಅಂತ ಹೇಳಿದ್ದಾರೆ. ಅದು ಆರ್ಡರ್ ಆಗಿ ಬರಬೇಕು ಅಂತ ನಾವು 3 ಸಂಘಟನೆವರೆಗೂ ಅದು ಆರ್ಡರ್ ಆಗಿ ಬರ್ಬೇಕು. ಯಾಕಂದ್ರೆ ನಮ್ಮಲ್ಲೂ ಹೆಣ್ಮಕ್ಳಿಗೆ ಎಷ್ಟೆಲ್ಲ ತೊಂದರೆ ಇರ್ತೈತೆ. ಇದ್ರಲ್ಲಿರಂತ ಬರೀ ಹೆಣ್ಮಕ್ಳೇ, ಬೇರೆ ಕಡೆ ಆದ್ರೂ ಹೆಣ್ಮಕ್ಳು ಗಂಡ್ಮಕ್ಳು ಎಲ್ಲರೂ ಕೆಲಸ ಮಾಡ್ತಾರೆ. ಈ 3 ಯೋಜನೆಗಳಲ್ಲಿ ಹೆಣ್ಮಕ್ಳೇ ಕೆಲಸ ಮಾಡ್ತಿರೋದು. ಹಂಗಾಗಿ ನಮಗೂನು ಆ ಮುಟ್ಟಿನ ರಜೆ ಆರ್ಡರ್ ಆಗಿ ಬರಬೇಕು ಅಂತ ಕೇಳ್ತಾ ಇದ್ದೀವಿ. ಇನ್ನು ಹಲವಾರು ಬೇಡಿಕೆಗಳು ಇಟ್ಕೊಂಡು ಮಾತಾಡ್ತಾ ಇದೀವಿ ಸರ್. ನಾವು ಬರ್ತೀನಿ. ನಂಜಮ್ಮ ಅವರೇ, ಆಶಾ ಕಾರ್ಯಕರ್ತರು ಅಂತ ಹೇಳಿದ್ರೆ ರಾತ್ರಿ 2 ಗಂಟೆಗೆ ಫೋನ್ ಮಾಡಿದ್ರು ಬರ್ಬೇಕು, 3 ಗಂಟೆಗೆ ಫೋನ್ ಮಾಡಿದ್ರು ಬರ್ಬೇಕು, ಬೆಳಗ್ಗೆ 7 ಗಂಟೆಗೆ ಫೋನ್ ಮಾಡಿದ್ರು ಮನೆಗೆ ಬರ್ಬೇಕಪ್ಪ. ಯಾರ್ದಾದ್ರೂ ಒಬ್ಬರು ಹೆರಿಗೆ ಆಗ್ಬೇಕು ಅಂತ ಹೇಳಿದ್ರೆ ನೀವು ಇರಲೇಬೇಕು ಅಂತ. ಆಶಾ ಕಾರ್ಯಕರ್ತಕ್ಕೆ ಟೈಮಿಂಗ್ ಇಲ್ಲ ಸರ್. ನಮ್ಮನ್ನು ತಗೊಂಡಿದ್ದು ಆಶಾ ಒಂದು ಕಾರ್ಯಕ್ರಮ ಶುರುವಾದಾಗ ನಮ್ಮನ್ನು ತಗೊಂಡಿದ್ದು 2 ಗಂಟೆ ಕೆಲಸ. ನಿಮಗೆ ತಾಯಿ ಮರಣ ಶಿಶು ಮರಣ ತಪ್ಪಿಸ್ಲಿಕ್ಕೆ ನಿಮ್ಮನ್ನು ತಗೊಂತೀವಿ ಅಂತ ಹೇಳಿದ್ರು. ಆ 2,000 ಒಂದು ಏನು ಕೆಲಸ 2 ಅವರ್ ಕೊಟ್ಟರು, ಅವಾಗ ನಮಗೆ ಸಂಬಳ ಇರಲಿಲ್ಲ, ಗೌರವಧನ ಇರಲಿಲ್ಲ.
ನಾವು ಕೆಲಸ ಮಾಡೋ ಆಧಾರದ ಮೇಲೆ ನಮಗೆ 700 ರೂಪಾಯಿ 800 ರೂಪಾಯಿ ಹಿಂಗೆ ಕೊಟ್ಟು ಕೆಲಸ ಮಾಡಿಸ್ಕೊಂಡ್ರು. ಅದಾದಮೇಲೆ ತಾಯಿ ಮರಣ ಶಿಶು ಮರಣ ತಪ್ಪಿಸ್ಲಿಕ್ಕೆ ಎಷ್ಟು ಕಾರ್ಯಕ್ರಮಗಳು ಹಾಕಿದ್ರು ಅದರಲ್ಲಿ ಯಶಸ್ವಿಯನ್ನು ಮಾಡ್ಲಿಕ್ಕೆ ಶ್ರಮ ಪಟ್ಟದ್ದು ನನ್ನ ಆಶಾ ಸಹೋದರಿಯರು. ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಇವತ್ತು ತಾಯಿ ಮರಣ ಶಿಶು ಮರಣ ಅಂಶ ಏನಾದ್ರು ಕಮ್ಮಿ ಆಗಿದೆ ಅನ್ನೋದಕ್ಕೆ ಇದಕ್ಕೆ ಎಲ್ಲರೂ ಶ್ರಮನೂ ನಮ್ಮ ಆಶಾ ಕಾರ್ಯಕರ್ತರು ಸರ್. ಆರೋಗ್ಯ ಇಲಾಖೆ ಅಧಿಕಾರಿಗಳು ಅವರು ಅಧಿಕಾರದ ಅವಧಿ ಮಾತ್ರ ನೋಡ್ತಾರೆ. ನಮ್ಮ ಆಶಾ ವರ್ಕರ್ಗೆ ಬೆಳಗ್ಗೆಯಿಂದ ರಾತ್ರಿ ಮಲಗಿದ್ರು ಅವ್ರು ಏನೇ ಕೆಲಸ ಮಾಡ್ತಾಯಿದ್ರು, ಯಾವುದೇ ಕಷ್ಟದಲ್ಲಿ ಅವಳು ಇಡೀ ಹಳ್ಳಿಯಲ್ಲಿ ಎಲ್ಲಿ ಕಷ್ಟ ಅನ್ಸಿದ್ರು ಎದ್ದೋಗಿ ಕೆಲಸ ಮಾಡಬೇಕಾಗಿರೋದು ಆಶಾ ವರ್ಕರ್ ಸರ್. ಒಂದು TB ಇರಲಿ, ಒಂದು ANC ಇರಲಿ, ಒಂದು ಲೆಪ್ರಸಿ ಕೇಸ್ ಇರಲಿ, ನಾವು ಸರ್ವೆಗಳು ಮಾಡೋದಿರಲಿ, NCDC ಈಗ ಪ್ರತಿ ಮನೆಯಲ್ಲೂ ಒಂದು ಶುಗರ್ BP ಪೇಷಂಟ್ಸು ಕಂಪಲ್ಸರಿ ಆಗಿಬಿಟ್ಟಿದ್ದಾರೆ. ಇವರೆಲ್ಲರ ಆರೋಗ್ಯನ ನೋಡ್ಕೊಳ್ಳೋವಂಥವ್ರು ನಮಗೆ ಆರೋಗ್ಯ ಇಲ್ದಂಗೆ ಆಗ್ಬಿಟ್ಟಿದೆ ಈ ಕಾರ್ಯಕ್ರಮದಲ್ಲಿ. ಇದರ ಭಾಗವಾಗಿ ಏನಂದರೆ ನಮಗೆ ರಾಜ್ಯ ಸರ್ಕಾರ ಕೊಡ್ತಕ್ಕಂಥದ್ದು 5,000 ರೂಪಾಯಿ ಸಂಬಳ, ಕೇಂದ್ರ ಸರ್ಕಾರ 2,200 ರೂಪಾಯಿ ಕೊಡ್ತಾ ಇತ್ತು. ಈ ಎರಡನ್ನು ಸೇರಿಸಿ ನಾವು ಏನು ಕೆಲಸ ಮಾಡ್ತೀವಿ 7,200 ರೂಪಾಯಿ ಕೆಲಸ ಮಾಡಬೇಕು. 7,200 ರೂಪಾಯಿಗೆ ನಾವು ಏನು ಮಾಡಬೇಕಂದ್ರೆ ನಾವು ಮಾಡಿರೋ ಕೆಲಸಗಳನ್ನು ಆಶಾ ಸಾಫ್ಟಲ್ಲಿ RCH ಪೋರ್ಟಲಲ್ಲಿ ಎಂಟ್ರಿ ಮಾಡಿಸ್ಬೇಕು. ಎಂಟ್ರಿ ಯಾರು ಮಾಡಬೇಕಂದ್ರೆ ಸಂಬಂಧಪಟ್ಟ PHC ಅವ್ರು ಮಾಡಬೇಕು, CHOಗಳು ಮಾಡಬೇಕು. ಅವರು ದಯದಿಂದ ಯಾರು ಎಲ್ಲ ಫೀಡ್ ಮಾಡಿದ್ರೆ ಆ ಆಶಾಗೆ ಒಂದು 7,000ದಿಂದ 8,000 ರೂಪಾಯಿ ಸಿಗುತ್ತೆ ತಿಂಗಳಿಗೆ. ಒಂದು 1,000 ಜನಸಂಖ್ಯೆಗೆ ಒಂದು ಆಶಾ ಅಂತ ತಗೊಂಡಾಗ ಈಗ ನಂದೇ ತಗೊಂಡ್ರೆ ನನಗೆ 2,000 ಪಾಪ್ಯುಲೇಷನ್ಗೆ 110 ಪಾಪ್ಯುಲೇಷನ್ ಮಾತ್ರ ಕಡಿಮೆ ಇದೆ. ಕಳೆದ ನಾನು 18 ವರ್ಷದಿಂದ ಆಶಾ ಮಾಡಿದಾನಿಂದ ಅಷ್ಟು ಪಾಪ್ಯುಲೇಷನ್ನಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ಇಡೀ ಊರಲ್ಲಿ ಒಂದು ಡೆಂಗ್ಯೂ ಬರಬೇಕು ಏನು ಬರಬೇಕಂದ್ರೂ ಶ್ರಮ ನಾವು ಹಾಕ್ಬೇಕು. ಅದು 7,200 8,000 ರೂಪಾಯಿ ಸಂಬಳ ಬರುತ್ತಲ್ವಾ? ಇವತ್ತೇನೋ ಸಿದ್ದರಾಮಯ್ಯನವ್ರ ಸರ್ಕಾರ ಇದೆ, ಶಕ್ತಿ ಯೋಜನೆ ಜಾರಿ ಇದೆ, ಬಸ್ ಫ್ರೀ ಓಡಾಟಕ್ಕೆ ಅದೆಲ್ಲ ಇದೆ. ನೀವು ತಾಲೂಕಾ ಕೇಂದ್ರಗಳಿಗೆ ಹೋಗ್ಬೇಕು, ಹಳ್ಳಿಗಳಿಗೆ ವಿಸಿಟ್ ಮಾಡಬೇಕು, ಅಥವಾ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗೆಲ್ಲ ಹೋಗ್ಬೇಕು. ಬಸ್ ಚಾರ್ಜ್ಗೆ ಹಣ ಹೋಗ್ಬಿಡುತ್ತಲ್ರಿ ನಿಮ್ದು ಹಣ? ಬಸ್ ಚಾರ್ಜ್ಗೆ ಹೋಗುತ್ತೆ ಸರ್. ಹೆರಿಗೆ ಟೈಮಲ್ಲಿ ಅವ್ರಿಗೆ ಕಾಯ್ಕೊಂಡಿಲ್ಲ ಊರಲ್ಲಿ ತಾಯಿ ಮರಣದ ಆಮೇಲೆ ಅವ್ರಿಗೆ ತೊಂದರೆ ಮಾಡಿದವ್ರು ನಾವೇ ಆಗ್ತೀವಿ. ಅವಳಿಗೆ ಇನ್ ಟೈಮ್ಗೆ ಹಾಸ್ಪಿಟ್ಲಲ್ಲಿ ಸೇರಿಸಿ ತಾಯಿ ಮಗುನ ಎಂದರೆ ಸಹಜ ಹೆರಿಗೆ ಆಗಿ ತಾಯಿ ಮಗು ಖುಷಿಯಲ್ಲಿದ್ದರೆ ಅದೇ ಒಂದು ಸಂತೋಷ ಪಡೋ ಫಸ್ಟ್ ವ್ಯಕ್ತಿ ನಾವೇ ಆಗ್ತೀವಿ. ಈ ಆಧಾರದ ಮೇಲೆ ಕೆಲಸ ಮಾಡಿದೆ ಕನಿಷ್ಠ ಸರ್ ನಮಗೆ 5 ತಿಂಗಳು. ಈ ನವೆಂಬರ್ ನಾವೇನಾದ್ರು 31 ಬಿಟ್ಬಿಟ್ವಿ, 5 ತಿಂಗಳಾಯ್ತು ಸರ್ ನಮಗೆ ಇನ್ಸೆಂಟಿವ್ ಅಂತ ನಮ್ಮ ಅಕೌಂಟ್ಗಳಿಗೆ ಬಂದು. ಕೆಲಸ ಮಾಡ್ಲಿಕ್ಕೆ ತುಂಬ ಕಷ್ಟ ಇದೆ. ಎಲ್ಲ ನಮ್ಮ ಅಕ್ಕ ತಂಗಿರು ಏನು ಹೇಳಿದ್ರು, ಈ ಒಂದು ಕಾರ್ಮಿಕ ಕಾಯ್ದೆಗಳನ್ನು ರದ್ದು ಮಾಡಬೇಕು. ನಮಗೆ ಕನಿಷ್ಠ ನಾವು ಮನುಷ್ಯರಲ್ವಾ ಸರ್, ಬೆಲೆ ಏರಿಕೆ ಕಾಲದಲ್ಲಿ 7,000 8,000 ತಗೊಂಡು ನಮ್ಮ ಮನೆಗಳಲ್ಲೂ ಮಕ್ಕಳಿರ್ತವೆ, ನಮ್ಮ ಪೋಷಣೆನೂ ನೋಡ್ಕೋಬೇಕು, ಮಕ್ಕಳ ಪೋಷಣೆ ನೋಡಬೇಕು. ಈಗ ವಿದ್ಯಾಭ್ಯಾಸದ ಖರ್ಚುಗಳು ಜಾಸ್ತಿ ಆಗಿದೆ. ಈ ಎಲ್ಲ ಉಪಯೋಗ ನಾವು ಪಡ್ಕೋಬೇಕಂದ್ರೆ ನಾವು ಆರೋಗ್ಯವಾಗಿರ್ಬೇಕು. ಆ ಆರೋಗ್ಯನೇ ನಮ್ಮ ದುಡಿತಾ ಇರ್ತಕ್ಕಂಥ ಯಾವ ಹೆಣ್ಮಕ್ಳಿಗೂ ಇಲ್ಲ ಸರ್. ದಯಮಾಡಿ ಎಲ್ಲರೂ ಏನಂತೀರಿ, ನಮ್ಗೇನು ಕೊಡಬೇಡ್ರಿ, ನೀವು ಇನ್ಸೆಂಟಿವ್ ಕೊಡಬೇಡಿ, ಫಿಕ್ಸ್ಡ್ ಸ್ಯಾಲ್ರಿ ಕೊಡಬೇಡಿ, ಏನು ಕೊಡಬೇಡ್ರಿ, ನಮ್ಗೆ ಮಿನಿಮಮ್ ವೇಜ್ ಕೊಟ್ಬಿಡಿ. ಕೆಲಸ ಎಷ್ಟೇ ಕೊಡಿ. 38 ಕಾರ್ಯಕ್ರಮಗಳಿದಾವೆ ಆರೋಗ್ಯ ಇಲಾಖೆಯಲ್ಲಿ, 38ರಲ್ಲೂ ಭಾಗವಹಿಸ್ತಾ ಇದೀವಿ. ನಾವು ಕೆಲಸ ಮಾಡ್ತೀವಿ, ನಮ್ಮ ಕೆಲಸಕ್ಕೆ ತಕ್ಕಂತೆ ಸಂಬಳ ಕೊಡಿ ಅನ್ನೋದು ನಿಮ್ಮ ಬೇಡಿಕೆ. ಫೋನ್ ಕೊಟ್ಟಿಲ್ಲ ಸರ್ ನಮಗೆ. ಬರ್ತೀನಿ. ಎಲ್ಲ ಕೆಲಸಗಳನ್ನು ನಾವೇ ಮಾಡಿಕೊಡ್ಬೇಕು. ಎಸ್ ಮೇಡಮ್, ಬರ್ತೀನಿ. ಎಸ್, ಕೇಳಿಸ್ಕೊಳ್ತಾ ಇದ್ದೀರಿ ಯಾವ್ಯಾವ ಸಮಸ್ಯೆಗಳನ್ನು ಅಂಗನವಾಡಿ ಕಾರ್ಯಕರ್ತೆಯರು, ಆಶಾ ಕಾರ್ಯಕರ್ತೆಯರು, ಬಿಸಿ ಊಟ ತಯಾರಿಕರು ಅನುಭವಿಸ್ತಾ ಇದ್ದಾರೆ ಅಂತ. ಇಂಥ 100 ಸಮಸ್ಯೆ ಇದೆ. ಇವ್ರ ಬೇಡಿಕೆಗಳೇನು, ಸಾಧ್ಯವಾ ಇದನ್ನು ಈಡೇರಿಸೋದಕ್ಕೆ? ಮಾತನಾಡ್ತಾ ಇದ್ದೀವಿ ಅನೇಕ ಜ್ವಲಂತ ಸಮಸ್ಯೆಗಳ ಬಗ್ಗೆ. ಗೌರಮ್ಮ ಪಾಟೀಲ್ ಅವರು, ನಾನು ಇತ್ತೀಚೆಗೆ ಒಂದು ಸುದ್ದಿ ನೋಡ್ತಾ ಇದ್ದೆ, ಆಶ್ಚರ್ಯಕರ ಮತ್ತು ಅಸಹ್ಯಕರ ಸುದ್ದಿ ಅದು. ಬಳ್ಳಾರಿಯಲ್ಲಿ ಒಬ್ಬ ಅಂಗನವಾಡಿ ಕಾರ್ಯಕರ್ತೆಯರು ತಮ್ಮ ಕರಿಮಣೆಯನ್ನು ಅಡ ಇಟ್ಟು ಬಾಡಿಗೆ ಕಟ್ಟಿದಾರಂತೆ. ಅಂಗನವಾಡಿ ಕಟ್ಟಡದ ಬಾಡಿಗೆ ಕಟ್ಟಿದಾರಂತೆ. 2023ರಲ್ಲಿ 10 ತಿಂಗಳ ಕಟ್ಟಡದ ಬಾಡಿಗೆ ಬಿಡುಗಡೆ ಆಗಿರಲಿಲ್ಲ. ಹೀಗಾಗಿ ನಾನು ಅಡ ಇಟ್ಟಿದ್ದೆ, ಇವತ್ತಿನ ತನಕ ನನ್ನ ಹಣ ಬಂದಿಲ್ಲ ಅಂತ. ನೀವು ಕೇಳ್ತಾ ಇದ್ದೀರಿ ಸಂಬಳ ಅಂತ. ಮೊನ್ನೆ 3 ತಿಂಗಳದ್ದೇನೋ ಸಂಬಳ ಆಗಿರಲಿಲ್ವಂತೆ ನಿಮಗೆ. ನವೆಂಬರ್ ತಿಂಗಳಲ್ಲಿ ಏನೋ ಬಿಡುಗಡೆ ಆಗಿದೆ. ಇನ್ನೂ ಬಿಡುಗಡೆ ಆಗಿಲ್ಲ, ಗೌರವಧನೂ ಬಿಡುಗಡೆ ಆಗಿಲ್ಲ. ನಾವು ಕೇಳ್ತಾ ಇದ್ದೆವು 2000 ಹೇಳ್ದಂಗೆ 2,700 ಸೆಂಟ್ರಲ್ ಗೌರ್ಮೆಂಟ್ ಕೊಡೋದೆ. ಇವರಿಗೆ ದೊಡ್ಡ ಪ್ರಮಾಣದಾಗ ರಾಜ್ಯ ಸರ್ಕಾರಕ್ಕೆ ಒತ್ತಡ ಹಾಕಿದ್ರೆ ನಾವು 90% ನಾವೇ ಕೊಡ್ತೇವನ್ನಂತ ಮಾತಾಡ್ತಾರೆ. ಯಾಕಂದ್ರೆ ಪೋಷಣ್ ಟ್ರ್ಯಾಕರ್ ಬಂದಿದ್ದು ಡೆಲ್ಲಿನಿಂದದು. ಪೋಷಣ್ ಟ್ರ್ಯಾಕರ್ದಾಗ ದೊಡ್ಡ ದೋಷ ಇದೆ. ಏನು ದೋಷ ಅಂದ್ರೆ FRS ಅಂತ ಒಂದು ಬಂದದ್ದು. ಹೇಳ್ಬೋದು ಸರ್? ಹೇಳಿ, ಮಾತಾಡಿ. FRS ಅಂತ ಒಂದು ಬಂದಿದೆ. FRS ಅಂದ್ರೆ ಉದಾಹರಣೆ, ಈಗ ಒಬ್ಬ ಗರ್ಭಿಣಿ 1 ತಿಂಗಳ 10 ದಿನ ಆದ್ಮೇಲೆ ಮುಟ್ಟು ಬರಲಿಲ್ಲ ಅಂತ ತಕ್ಷಣ ಆ ಅಮ್ಮ ಗರ್ಭಿಣಿ ಅಂಗನವಾಡಿಗೆ ಬರ್ತಾಳೆ. ನಾನು ಮುಟ್ಟು ಬರಲಿಲ್ಲ ರೀ, ನನಗೆ ಆಹಾರ ಕೊಡ್ರಿ, ನನಗೆ ಎಂಟ್ರಿ ಮಾಡ್ಕೊರಿ ಅಂತೇಳಿ.
2000 ಆಗಸ್ಟ್ನಿಂದ ಆ ಕಡೆಯಿಂದ ಏನಿತ್ತು, ಒಂದು ದಾಖಲಾತಿದಾಗ ಗರ್ಭಿಣಿ ಹೆಸರು ಗಂಡನ ಹೆಸರು ಬರ್ಕೊಂಡು LMP ಡೇಟ್ ಬರ್ಕೋತಿದೆ. LMP ಅಂದ್ರೆ ಮುಟ್ಟು ನಿಂತ ದಿನಾಂಕ. ಇವಾಗ ಹಾಗಿಲ್ಲ. ಗರ್ಭಿಣಿ ಅಂದ ತಕ್ಷಣ ಆಕೆ ಆಧಾರ್ ತರಬೇಕು, ಒಂದು ಫೋನ್ ನಂಬರ್ ತರಬೇಕು. ಆಧಾರ್ನಲ್ಲಿ ಅವಳ ಫೋನ್ ನಂಬರ್ ಇರಬೇಕು. ಅವ್ರ ಫೋನ್ ನಂಬರ್ ಒಂದು ವೇಳೆ ಇರಲಿಲ್ಲ ಅಂದ್ರೆ ಅದು ಗರ್ಭಿಣಿ ಎಂಟ್ರಿ ಆಗಲ್ಲ. ಯಾಕಂದ್ರೆ ಶ್ರೀಮಂತರ ಬಲ್ಲಿ ಫೋನ್ ಇರ್ತದೆ, ವೈಫೈ ಇದು ಇರ್ತದೆ, ಸ್ಮಾರ್ಟ್ ಫೋನ್ ಇರ್ತದೆ. ಸಾಮಾನ್ಯ ಬಡ್ರ ಬಲ್ಲಿ ದುಡ್ಡು ತಿನ್ನೋರ್ ಬಲ್ಲಿ ಅಂಗನವಾಡಿ ಕೇಂದ್ರಗಳಿಗೆ ಮೊಬೈಲ್ ಕೊಟ್ಟಿದ್ದಾರಲ್ಲ, ಕೊಟ್ಟಾರ. ಆದ್ರೆ ಇದೇನು ಮೊಬೈಲ್ ಅದಲ್ಲ ಸರ್. ಇದ್ರಾಗ ನಾವು ಎಂಟ್ರಿ ಮಾಡ್ಕೊಂಡು ಅಂದ್ರೆ ಫೇಸ್ ಕ್ಯಾಪ್ಚರ್ ಅಂತ ಮಾಡ್ಕೋಬೇಕಂದ್ರೆ ಇನ್ನೊಂದು ಫೋನ್ ಬೇಕು, ಇನ್ನೊಂದು ಫೋನ್ ಬೇಕು. ಸಾಮಾನ್ಯ ಜನರಿಗೆ ಸಾಧ್ಯ ಇಲ್ಲ, ಅದು ಎಂಟ್ರಿ ಆಗಲ್ಲ. ಎಂಟ್ರಿ ಆಗಲಿಲ್ಲ ಅಂದ್ರೆ ಸಂಘರ್ಷ ಏನು ನಡೀತಂದ್ರೆ ಫಲಾನುಭವಿ ಮಧ್ಯ ಮತ್ತು ಅಂಗನವಾಡಿ ಟೀಚರ್ ನಡಿ ಸಂಘರ್ಷ ನಡೀತದೆ. ಕೇಂದ್ರ ಸರ್ಕಾರ ಪಾಲಿಸಿ ಏನಂದ್ರೆ ಒಂದು ಕೊಡೋದು ಒಂದು ಬಿಡೋದು. ನಿಜವಾದ ಶ್ರೀಮಂತರಿಗೆ ಸೌಲಭ್ಯ ಕೊಡ್ತಾರೆ, ಕ್ಯಾಪಿಟಲ್ ಬಂಡವಾಳಶಾಹಿಗಳಿಗೆ ಸಾಮಾನ್ಯ ಜನರಿಗೆ ಆಹಾರ ಕೊಡಬೇಕು, ಆರೋಗ್ಯ ಕೊಡಬೇಕು ಅನ್ನೋದಿಲ್ಲಕ್ಕಾಗಿ ಅದು ಸಮಸ್ಯೆ ಏನಾಗ್ತದೆ ಅಂದ್ರೆ ಕ್ಯಾಪ್ಚರ್ ಆಗಲ್ಲ, ಅದರಿಂದ ಹೊರಗುಳಿತದೆ, ಫಲಾನುಭವಿ ಹೊರಗುಳಿತದೆ. ಒಂದನೇ ದೋಷ. ಎರಡನೇದಾಗಿ ಸಂಬಳ ಮತ್ತು ಅವ್ರು ಕೊಡಲ್ಲ. ಕೇಂದ್ರ ಸರ್ಕಾರ 2018 ಫುಡ್ ಸ್ಥಳೀಯವಾಗಿ ಆಹಾರ. ಈಗ ಉದಾಹರಣೆ, ಈಗ ಗುಲ್ಬರ್ಗ, ಹೈದರಾಬಾದ್, ಕರ್ನಾಟಕದವ್ರು ರೊಟ್ಟಿ, ಚಟ್ನಿ, ಪುಂಡಿ ಪಲ್ಯ ಎಲ್ಲ ಊಟ ಮಾಡ್ತಾರೆ. ಈ ಕಡೆದವ್ರು ಮುದ್ದೆ ಅದು ಇದೆಲ್ಲ ಉಣ್ತಿರ್ತಾರೆ. ಸ್ಥಳೀಯವಾಗಿ ಅಂದ್ರೆ ಲೋಕಲ್ ಆಗಿರೋಂಥ ಆಹಾರ ಕೊಡ್ರಿ ಅಂತ ನಾವು ಕೇಳ್ತೇವೆ. ಲೋಕಲ್ ಆಗಿ ಕೊಡ್ಲಿಲ್ಲ ಅಂದ್ರೆ ಆಹಾರ ಅಲ್ಲ. ಫಲಾನುಭವಿಗಳದ್ದು ಬಿಡಿ, ನಿಮ್ಮ ಸಮಸ್ಯೆಗಳನ್ನು ಹೇಳಿ. ಈಗ ಫಲಾನುಭವಿಗಳು ಅವರೆಲ್ಲ ಹೋರಾಟ ಮಾಡ್ತಾರೆ, ಅವ್ರಿಗೆ ಯಾರು ರಾಜಕೀಯ ನಾಯಕರು ಭರವಸೆ ಕೊಡ್ತಾರೆ, ಆಶ್ವಾಸನೆ ಈಡೇರಿಸ್ತಾರೆ. ಅವರಿಗೂ ತೊಂದರೆ ಇದೆ. ಅಲ್ಲ, ಅವ್ರ ಸಮಸ್ಯೆಗಳನ್ನ ಅವ್ರೇನೋ ಬಗೆಹರಿಸ್ಕೊಳ್ತಾರೆ ಮೇಡಮ್. ಈಗ ನಿಮ್ಮ ಸಮಸ್ಯೆಗಳ ಬಗ್ಗೆ ನಮ್ಮ ಸಮಸ್ಯೆ ತುಂಬಾನೇ ಸಮಯಕ್ಕೆ ಸರ ಗೌರವಧನ ಇಲ್ಲ, ಮೊಟ್ಟೆ ಬಜೆಟ್. ಸ್ಕೀಮ್ ನೌಕರ್ ಅಂದ್ರೆ ಏನು? ದ್ರೋಹ ಮಾಡಬೇಡಿ, ಅವ್ರಿಗೆ ಏನದು ಅವ್ರ ವಿರುದ್ಧ ತಂದಿರುವಂತಹ ಕಾರ್ಮಿಕ ಸಂಹಿತೆ ರದ್ದಾಗ್ಲಿ, ಅವರ ವಿರುದ್ಧ ಆಗ್ತಾ ಇರುವಂತಹ ಶೋಷಣೆ ಏನಿದು ಸ್ಕೀಮ್ ನೌಕರರು ಅಂದ್ರೆ ನಮಗೆ ಒಂದು ಕಾನೂನು ವೇತನ ಆಯೋಗ ಅಂತೇಳಿ ರಚನೆ ಮಾಡಿದೆವು ಅಂತ ಹೇಳ್ತಾರೆ. ವೇತನ ಆಯೋಗದ ಅಡಿದಾಗ ನಾವಿಲ್ಲ. ವೇತನ ಆಯೋಗದಾಗ ಅಡಿದಾಗಿದ್ದರೆ ನಮಗೊಂದು ಕಾನೂನ ಕಟ್ಟಳೆ ಅಂತ ಇರ್ತದೆ. ಅಂತ ಇಂತಿಷ್ಟು ದುಡಿಮೆಗೆ ಇಂತಿಷ್ಟು ಕೂಲಿ ಕೊಡ್ಬೇಕಂತೇಳಿ ವೇತನ ನಾವು ಕೇಳ್ತಾ ಇದ್ದೀವಿ. ಇವತ್ತಿಂದೇನು ಸ್ಕೀಮ್ ನೌಕರರು ಅಂದ್ರೆ ಸ್ಕೀಮ್ ಅನ್ನಂತ ತೆಗೆದು ಇವತ್ತಿಂದೇನು ನಾವು ಕಾರ್ಮಿಕರಂತ ಪರಿಗಣಿಸ್ರಿ, ಕಾರ್ಮಿಕರಂತ ಪರಿಗಣಿಸ್ರಿ. ಸ್ಕೀಮ್ ಅಂದ್ರೆ ಹೇಳಿದ್ರಲ್ಲ, ಆಶಾದವ್ರಿಗೆ ಪ್ರೋತ್ಸಾಹಧನ, ಗೌರವಧನ ಅನಂತ ಪದ ಬಿಡಬೇಕು. ಅದ್ರಾಗ ಅದು ಅಂದ್ರೇನು, ನಾವು ಎಷ್ಟು ಕೊಡ್ತೇವೋ ಅಷ್ಟು ತಗೋರಿ, ಹೇಳ್ದಷ್ಟು ಮಾಡ್ರಿ ಅನ್ನೋಂಥದ್ದು ಪದ್ಧತಿ. ಆ ಪದ್ಧತಿಗೆ ಸ್ಕೀಮ್ ನೌಕರರು ಅಂತಾರೆ. ಕಾರ್ಮಿಕರಂತ ಪರಿಗಣಿಸ್ರಿ, ನಮಗೆ ಮಿನಿಮಮ್ ವೇಜಸ್ ಕೊಡ್ರಿ. ಕಾರ್ಮಿಕರಂತ ಪರಿಗಣಿಸಕ್ಕಿಂತ, ಕಾನೂನು ತರಕ್ಕಿಂತ, ವೇತನ ಆಯೋಗ ತರವರೆಗೂ ನೀವು ಇಟ್ಟು ಒಂದು ಕಮಿಟಿ ರಚನೆ ಮಾಡಿ ತರಬೇಕಾಗ್ತದೆ. ತರಕ್ಕಿಂತ ಮುಖ್ಯವಾಗಿ ನಮ್ಗೆ ಮಿನಿಮಮ್ ವೇಜಸ್ ಕೊಡ್ರಿ ಅಂತ ನಾವು ಕೇಳ್ತಾ ಇದ್ದೇವೆ. ಅವ್ರಿಲ್ಲ ನಿಮಗೂ ಎಲ್ಲ ಸಿಗ್ತದ ಅಂತೇಳಿ ಸಾಮಾನ್ಯ ಜನರಿಗೆ ಹೇಳ್ದಂಗೆ ಹೇಳ್ತಾರೆ. ಸಾಮಾನ್ಯ ಜನರಿಗೆ ಅದು ಅಲ್ಲ, ಸಲ್ಲದು. ಈ ಬೆಲೆ ಏರಿಕೆದಾಗ ಅವ್ರು ಕೊಡೋಂಥದ್ದು ಏನೂನೇ ಸರಿ ನಮ್ಗೆ ಸಾಕಾಗಲ್ಲ. ಒಂದ್ ಕಡೆ ಅಂಗನವಾಡಿ ಟೀಚರ್ ಶೋಷಣೆ, ಇನ್ನೊಂದ್ ಕಡೆ ಮತ್ತೆ ಸ್ಕೀಮಿಗೆ ಬಂತೆ. ಅದು ನಾವು ಯಾರಿಗೆ ರಕ್ಷಣೆ ಮಾಡ್ತೇವೆ, ಯಾರಿಗೆ ಸರ್ವತೋಮುಖ ಬೆಳವಣಿಗೆ ಮಾಡ್ತೇವೆ, ಅವರಿಗೂ ಈ ಸರ್ಕಾರ ಮೋಸ ಮಾಡಕತ್ತದ. ರುಕ್ಮಿಣಿ ರತನ್ ಅವರೇ, ನೀವು ಅವಾಗಲೇ ಮಾತನಾಡ್ತಾ ಇದ್ರೆ ಅನೇಕ ಸಮಸ್ಯೆಗಳನ್ನ ನಾವು ಅನುಭವಿಸ್ತಾ ಇದ್ದೀವಿ ಅಂತ. ಈ ನೀವು ಅವಾಗಲೇ ರಜೆ ಬಗ್ಗೆ ಹೇಳ್ತಾ ಇದ್ರಿ. ಈಗ ಹೆರಿಗೆ ರಜೆ ಇದೆ ಅಲ್ವಾ, ಅಂಗನವಾಡಿ ಕಾರ್ಯಕರ್ತರಿಗೆ 180 ದಿನಗಳ ಕಾಲ ವೇತನ ಸಹಿತ ರಜೆಯನ್ನು ಕೊಡ್ತಾರೆ ಅನ್ಸುತ್ತೆ. ಈಗ ನಿಮಗೆ ಬೇಕಾಗಿರೋದು ಮುಟ್ಟಿನ ರಜೆಯನ್ನು ಕೊಡಬೇಕು ಅಂತ ನಿಮ್ಮ ಬೇಡಿಕೆ ಇದೆ. ತಿಂಗಳಲ್ಲಿ ಒಂದು ಮಾತ್ರ ರಜೆ ಕೊಡ್ತಾರೆ ಸರ್. ನೀವು ಮದಿಗೆ ಆಗೋದ್ರ ಹೋದ್ರಿ, ನಿಮ್ದು ಏನು ಸಮಸ್ಯೆ ಒಂದು ಮಾತ್ರ ಕೊಡ್ತಾ ಇದ್ದೀವಿ ಸರ್. ನಾವು ಕೇಳ್ತಾ ಇದ್ದು ಮುಟ್ಟಿನ ಸಮಸ್ಯೆ ಇದೆ, ಹೆಣ್ಮಕ್ಳು ಏನೋ ಒಂದು ಹೊಟ್ಟೆ ನೋವು ಅದು ಬರ್ತಾ ಇರ್ತದೆ. ಸೊ ಹಾಗೆ ಮುಟ್ಟಿನ ಸಮಸ್ಯೆ ಇದೆ, ನಮಗೆ ಹೆಣ್ಮಕ್ಳಿಗೆ ರಜೆ ಕೊಡಬೇಕು, ಹೆರಿಗೆ ಸಂಬಂಧ ರಜೆ ಕೊಡಬೇಕು. 2009ರಿಂದ ನಮ್ಗೆ 600 ಮಾತ್ರ ಕೊಡ್ತಾ ಇದೆ. ಒಂದು ಹೆರಿಗೆ ಸಮಯದಲ್ಲಿ ನಮ್ಮ ಹೆಣ್ಮಕ್ಳಿಗೆ ಜಾಸ್ತಿ ಒಂದು ಸ್ಯಾಲ್ರಿ ಇತ್ತು, ವೇತನ ಜಾಸ್ತಿ ಇತ್ತು ಅಂದ್ರೂ ಆಕೆ ಒಂದು ಖುಷಿಯಾಗಿ ಒಂದು ಮಗು ಜನ್ಮ ಕೊಡುವಂಥ ಸಮಯ ಬರ್ಬೋದು ಸರ್. ನನ್ನ ಹತ್ರ ದುಡ್ಡಿದೆ, ಒಂದು ಧೈರ್ಯವಾಗಿ ಹೆರಿಗೆಯನ್ನು ಎದುರಿಸ್ತಾರೆ ಸರ್. ಒಂದು ವೇತನ ಕಡಿಮೆ ಇದ್ದಾಗ ಇನ್ನೊಬ್ಬರ ಹತ್ರ ಹೋಗಿ ದುಡ್ಡು ತರುವಂಥ ಸಮಸ್ಯೆ ಬರುತ್ತೆ. ಅಂಥ ಒಂದು ಕುಂದು ಕರ್ತನ ಕಾಣ್ಬೋದು ಸರ್. ಸೊ ಹಾಗೆ ನಾವು ಕೇಂದ್ರ ಸರ್ಕಾರಕ್ಕೆ ಮಾತ್ರ ನಾವು ಕೇಳ್ತಾ ಇದ್ದೀವಿ ಸರ್. 2009ರಿಂದ ನೀವು ಕೇವಲ 600 ಮಾತ್ರ ಕೊಡ್ತಾ ಇದ್ರಿ. ಇನ್ನು ಮುಂದಿನ ಬರುವಂಥ ಬಜೆಟ್ನಲ್ಲಿ ನಾವು ಕನಿಷ್ಠ ವೇತನ ನಮ್ಮ ದುಡಿಮೆಗೆ ತಕ್ಕಂತ ಕೊಡಿ. ಜಾಸ್ತಿ ಕೆಲಸ ಕೊಡ್ತಾ ಇದ್ರಿ, ಕಡಿಮೆ ವೇತನ ಅದನ್ನ ಒಪ್ಪುವುದಿಲ್ಲ. ನಾವು ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರನೂ ಹೇಳ್ತೇವೆ, ಬಹಿಷ್ಕಾರನೂ ಹಾಕ್ತೀವಿ, ಜೊತೆಗೆ ನಾವು ಇಸ್ಕೊಂಡು ಬಿಡ್ತೇವೆ ಸರ್. ಬಿಡಂಗಿಲ್ಲ ಸರ್ ನಾವು ಯಾವತ್ತು. ಓಕೆ, ನಳಿನಾಕ್ಷಿ ಅವರೇ, ಇಲ್ಲಿ ನಮ್ಮಲ್ಲಿ ನೀವು ಅದರಲ್ಲಿ ಆಹಾರ, ಆರೋಗ್ಯ, ಶಿಕ್ಷಣ ಹಕ್ಕಾಗಲಿ ಅನ್ನೋದೇನೋ ಬೇಡಿಕೆ ಇಟ್ಟಿದ್ರಿ. ಯಾರಿಗೆ? ನಿಮ್ಮ ಮಕ್ಕಳಿಗೆ? ಅದು ಹೆಂಗೆ? ಹೌದು ಸರ್. ಅಂದರೆ ಮಕ್ಕಳಿಗೂ ಆಗಬೇಕು, ನಮಗೂ ಒಂದು ಹಕ್ಕು. ಅಂದರೆ ನಿಮಗೂ ಆರೋಗ್ಯಕ್ಕೆ ಹಕ್ಕು ಆಗಿರಬೇಕು, ಅಂದರೆ ಇನ್ಸೂರೆನ್ಸು, ಬೇರೆ ಬೇರೆ ಫೆಸಿಲಿಟಿಗಳು ಬೇಕು, ನಿಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡಿಸುವಂಥ ವ್ಯವಸ್ಥೆ ಆಗಬೇಕು ಅನ್ನೋದು ಬೇಡಿಕೆ. ಹೌದು ಸರ್. ಈಗ ಶಿಕ್ಷಣ ಇಲಾಖೆ ಅದು ಒಂದು ಇಲಾಖೆ ಅಂತ ಇದು ಮಾಡಿದ್ದಾರೆ. ನಮ್ದೇನು ICDS ಅನ್ನೋದು ಒಂದು ಪ್ರತ್ಯೇಕವಾದ ಇಲಾಖೆ ಆಗಬೇಕು. ಇದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಂತ ಮಾಡಿಬಿಟ್ಟು ಅದರಲ್ಲಿ ಹಿರಿಯ ನಾಗರಿಕರು,
ವಿಕಲಚೇತನರು ಎಲ್ಲಾರ್ದು ಈ ಸ್ಕೀಮಲ್ಲಿ ತುಂಬ್ತಾರೆ. ಈಗ ಕೇಂದ್ರ ಸರ್ಕಾರದಿಂದನೋ ರಾಜ್ಯ ಸರ್ಕಾರದಿಂದನೋ ಒಂದು ಬಡ್ಜೆಟ್ ಬಿಡುಗಡೆ ಮಾಡಿದ್ರೆ ಇದರಲ್ಲಿ ಹಂಚಿ ಹರಿದು ಹೊರಟೋತೈತೆ. ಹಂಗಾಗಿ ನಮ್ಮ ICDSನೇ ಒಂದು ಪ್ರತ್ಯೇಕ ಇಲಾಖೆ ಅಂತ ಮಾಡಬೇಕು. ಏನು ಶಿಕ್ಷಣ ಇಲಾಖೆ ಇದೆಯೋ ಅದೇ ರೀತಿ ನಮ್ಮ ಇಲಾಖೆನೂ ಪ್ರತ್ಯೇಕ ಮಾಡಬೇಕು. ಆಗ ನಮ್ಮ ಇಲಾಖೆಗೆ ಬರ್ತಕ್ಕಂಥ ಏನು ಅನುದಾನ ಕೊಡ್ತಾರೆ, ನಮ್ಮ ಗೌರವಧನ ಇದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಬರುತ್ತೆ. ಅಡಿಯಲ್ಲಿ ಬರುತ್ತೆ ICDS. ಹಂಗಾಗಿ ಅದೇ ಒಂದು ಪ್ರತ್ಯೇಕ ಇಲಾಖೆ ಮಾಡ್ರಿ. ಓಕೆ, ICDS ಅಂತ ಹೇಳಿದ್ರೆ ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆ. ಈ ಯೋಜನೆಗೆ ಪ್ರತ್ಯೇಕವಾದಂತ ಒಂದು ಇಲಾಖೆಯನ್ನ ಮಾಡಿ ಅದಕ್ಕೆ ಬೇಕಾದಂತ ಅನುದಾನವನ್ನ ಸಪರೇಟ್ ಆಗಿಡಿ. ಆ ಅನುದಾನದ ಅಡಿಯಲ್ಲಿ ಕಾರ್ಯಕರ್ತರು, ಬಿಸಿ ಊಟ ತಯಾರಿಕರು, ಆಶಾ ಕಾರ್ಯಕರ್ತರು ಈ ಮೂವರಿಗೂ ಕೂಡ ಸಂಭಾವನೆ ನಮಗೆ ಬೇಕಾದಂತ ಎಲ್ಲ ಫೆಸಿಲಿಟಿಗಳನ್ನು ಕೊಡಿ ಅನ್ನೋದು ನಿಮ್ಮ ಬೇಡಿಕೆ. ನಮ್ಮ ಬೇಡಿಕೆ ಅಂದ್ರೆ ಆಶಾ ಬಿಸಿಯೂಟ ಇದ್ರ ಅಡಿಯಲ್ಲಿ ಬರಲ್ಲ ಸರ್. ICDS ಅಂದ್ರೆ ಅದು ನಮ್ಮ ಅಂಗನವಾಡಿಗೆ ಮಾತ್ರ ಸಂಬಂಧಪಟ್ಟಿದ್ದು. ಅಲ್ಲ, ಸಹಾಯಕರು ಬರ್ತಾರೆ. ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕಿಯರು ಮತ್ತೆ ಮಕ್ಕಳು ಈ ಯೋಜನೆ ಅಡಿಯಲ್ಲಿ ಬರ್ತಾರೆ. ಹಂಗಾಗಿ ಇದಕ್ಕೊಂದು ಪ್ರತ್ಯೇಕ ನಿರ್ದೇಶನಾಲಯ ಮಾಡ್ರಿ, ಈ ಯೋಜನೆನೇ ಸಪರೇಟ್ ಮಾಡ್ರಿ. ಎಲ್ಲಾ ಅದ್ರಲ್ಲಿ ಸೇರಿಸ್ಬಿಟ್ಟು ಬರಂತ ಅನುದಾನ ಎಲ್ಲಾ ಕಡೆನೂ ಡಿಸ್ಟ್ರಿಬ್ಯೂಟ್ ಆದ್ರೆ ನಾವ್ ಯಾರನ್ನ ಸುಧಾರಣೆ ನಮ್ಮನ್ನು ಸುಧಾರಣೆ ಮಾಡ್ಕೊಳಕ್ಕಾಗಲ್ಲ, ಮಕ್ಕಳನ್ನು ಸುಧಾರಣೆ ಮಾಡಕ್ಕಾಗಲ್ಲ. ಹಂಗಾಗಿ ಇದೊಂದು ಪ್ರತ್ಯೇಕ ಮಾಡ್ರಿ ಅಂತ ನಾವು ಕೇಳ್ತಿದ್ದೀರಿ. ಜೊತೆಗೆ ಈ FRS ಅಂತ ಮಾಡ್ತಿರೋದು ನಮ್ಮ ಸ್ನೇಹಿತರು ಹೇಳ್ದಂಗೆ ಸರ್, ಇದು ಕೇಂದ್ರ ಸರ್ಕಾರದ ಯೋಜನೆ. FRS ಪೋಷಣ್ ಟ್ರ್ಯಾಕರ್ ಅಂತ ಶುರು ಮಾಡಿದ್ರು. ಅದು ಪ್ರತಿಯೊಬ್ರು ಫೋನಲ್ಲಿ ಬೆಳಗ್ಗೆ ಇದ್ರೆ ಫೋನ್ ಹಿಡ್ಕೊಂಡು ಕುತ್ಕೊಬೇಕು ಸರ್. ಆ ಫೋನಲ್ಲಿ ನೆಟ್ವರ್ಕ್ ಇರಲ್ಲ. ಅವ್ರು ಕೊಟ್ಟಿರೋಂಥ ಫೋನು ಅಷ್ಟು ಕೆಪಾಸಿಟಿ ಸಾಕಾಗಲ್ಲ. ನಮಗೆ ಎಲ್ಲಿ ನೆಟ್ವರ್ಕ್ ಇರ್ತೈತೆ ಅಲ್ಲಿ ಹೋಗ್ಬೇಕು, ಅಲ್ಲೋಗಿ ಫೋಟೋ ಕ್ಯಾಪ್ಚರ್ ಮಾಡಬೇಕು. ಮತ್ತೆ ಗರ್ಭಿಣಿ ಬಾಣಂತಿನ ಫೋಟೋ ಕ್ಯಾಪ್ಚರ್ ಮಾಡಬೇಕು. ಅದು ತುಂಬಾ ಕಷ್ಟ. ಒಂದ್ಸಾರಿ ನಾವು ದಾಖಲೆ ಮಾಡ್ಕೊಂಡ್ರೆ ಅವ್ರಿಗೆ OTP ಬರುತ್ತೆ ಸರ್. ಆ ಯಾವ್ದು ಆಧಾರ್ ಕಾರ್ಡ್ ಅಲ್ಲಿ ಫೋನ್ ನಂಬರ್ ಇರುತ್ತೆ ಅದಕ್ಕೆ OTP ಬರುತ್ತೆ. ಈಗ ಅವ್ರು ಯಾವಾಗ ಫಸ್ಟ್ ಒಂದು ಆಧಾರ್ ಕಾರ್ಡ್ ಫೋನ್ ನಂಬರ್ ಕೊಟ್ಟಿರ್ತಾರೆ, ಆ ಫೋನ್ ಹೊರಟೋಗಿರುತ್ತೆ, ಆ ನಂಬರ್ ಇರಲ್ಲ, ಅದು ಅವ್ರನ್ನ ತಗೊಳಕ್ಕಾಗಲ್ಲ. ಈ ರೀತಿನೇ ನಮ್ಮ ರಾಜ್ಯದಲ್ಲಿ 5 ಲಕ್ಷ ಫಲಾನುಭವಿಗಳು ಈ ಯೋಜನೆಯಿಂದ ಹೊರಗಡೆ ಉಳಿದಿದ್ದಾರೆ. ಅಲ್ಲಿಗೆ ಬರ್ತಕ್ಕಂಥ ಅನುದಾನ ಅವರು ಬಡವ್ರಿಗೆ ಯಾರಿಗೆ ನಾವು ಬಿಲೋ ಪಾವರ್ಟಿ ಲೈನ್ ಅಲ್ಲಿ ಕೊಡ್ಬೇಕು ಅಂತವ್ರಿಗೆ ಸಿಗ್ತಾ ಇಲ್ಲ. ಅದು ತುಂಬಾ ತೊಂದರೆ ಆಗ್ತಿದೆ. ಅದಕ್ಕೆ ಈ FRS ಅನ್ನೋದು ಬೇಡವೇ ಬೇಡ ಅಂತ ನಾವ್ ಹೇಳ್ತಾ ಇದ್ದೀರಿ. ಅಕಸ್ಮಾತ್ ಹಂಗೂ ಇರಿಸ್ಬೇಕು ಅಂದ್ರೆ ಒಂದ್ಸಾರಿ ನಾವೇನ್ ಫಲಾನುಭವಿನ ದಾಖಲೆ ಮಾಡ್ಕೊಂತೀವಿ, ಒಂದ್ಸಾರಿ ಮಾಡ್ತೀವಿ. ಓಕೆ, ಈಗ ನಿಮ್ಗೆ ಪ್ರತಿ ತಿಂಗಳ 11,500 12,000 ರೂಪಾಯಿ ಸಂಬಳ ಬರುತ್ತಲ್ಲ, ಪ್ರತಿ ತಿಂಗಳ ಬರುತ್ತಾ ಅದು? ಬರಲ್ಲ, ಗೌರವಧನ ಬರಲ್ಲ ಸರ್. ಒಂದೊಂದ್ಸಾರಿ ಬರುತ್ತೆ, ಒಂದೊಂದ್ಸಾರಿ 3 ತಿಂಗಳಾದ್ರೂ ಬರಲ್ಲ, 6 ತಿಂಗಳಾದ್ರೂ ಬರಲ್ಲ. ಜೊತೆಗೆ ಮೊಟ್ಟೆ ಬಿಲ್ ಕೊಡಬೇಕು. ಆ ಮೊಟ್ಟೆ ಬಿಲ್ಲನ್ನು ಪ್ರತಿ ತಿಂಗಳು ಹಾಕಲ್ಲ. ನಾವು ಕೇಳೋದು ಅಡ್ವಾನ್ಸ್ ಆಗಿ ಹಾಕ್ರಿ. ಈಗ ಒಂದೊಂದು ಅಂಗನವಾಡಿ ಕೇಂದ್ರದಲ್ಲಿ ಒಂದು ತಿಂಗಳಿಗೆ ಏನಿಲ್ಲ ಅಂದ್ರೆ ಕಡಿಮೆ ಅಂದ್ರೆ 2,500, 4,000, 5,000ವರೆಗೂ ಮೊಟ್ಟೆ ಖರ್ಚು. ಒಂದು ಅಂಗನವಾಡಿಗೆ 25 ಮಕ್ಕಳು, 25 ಮಕ್ಕಳು ಒಳಗಡೆನೂ ಇರ್ತಾರೆ, ಜಾಸ್ತಿನೂ ಇರ್ತಾರೆ ಸರ್. ಗರ್ಭಿಣಿ ಬಾಣಂತಿ ಇರ್ತಾರೆ, ಅವ್ರಿಗೆ ಪ್ರತಿದಿನ ಕೊಡ್ಬೇಕಲ್ಲ. ಗರ್ಭಿಣಿ ಬಾಣಂತಿಗೆ ಒಂದ್ ತಿಂಗಳಲ್ಲಿ 25 ದಿನನೂ ಮೊಟ್ಟೆ ಕೊಡ್ಬೇಕು. ಹಂಗಾಗಿ ನಮ್ಮ ಕೈಯಿಂದ ಎಷ್ಟು ಬರ್ಸಕ್ಕಾಗುತ್ತೆ ಅದಕ್ಕೆ ಅಡ್ವಾನ್ಸ್ ಆಗಿ ಹಾಕ್ರಿ. 3 ತಿಂಗಳು ಅಡ್ವಾನ್ಸ್ ಆಗಿ ಹಾಕ್ರಿ. ನಾವು ಖರ್ಚು ಮಾಡ್ತೀವಿ, ಖರ್ಚು ನಿಮಗ್ ತೋರಿಸ್ತೀವಿ. ಅದನ್ನ ನಾವು ಕೇಳ್ತಾ ಇದೀವಿ. ಮತ್ತೆ ಪ್ರತಿ ತಿಂಗಳ ಗೌರವಧನ ಆಗಿಲ್ಲ ಅಂದ್ರೆ ನಾವು ಬರೋದೇ 12,000, 11,500. ಅದ್ರಲ್ಲಿ ನಮ್ಮ ಜೀವನ ನಿರ್ವಹಿಸ್ಕೊಂಡು ನಮ್ಮ ಸಂಸಾರ ನಿರ್ವಹಿಸ್ಕೊಂಡು ಮಾಡಕ್ ತುಂಬಾ ಸರ್. ಅದೊಂದು ದೊಡ್ಡ ಕಂಪ್ಲೇಂಟ್ ಕೇಳೋದು. ನಾವಿಲ್ಲಿ ಕಿರಾಣಿ ಅಂಗಡಿಗಳಲ್ಲಿ ಸಾಲ ಮಾಡಿ ತೆಗೆದುಕೊಂಡು ಬಂದಿರ್ತೀವಿ. ಕಿರಾಣಿ ಅಂಗಡಿಯವರು ಪ್ರತಿ ತಿಂಗಳಿಗೆ ಬಿಲ್ ಕೇಳ್ತಾರೆ, ಇಲ್ಲಿ ಹಣ ಬರೋಲ್ಲ, ನಾವೇ ಮನೆಯಿಂದ ಬರ್ಸ್ಬೇಕಾದಂತ ಪರಿಸ್ಥಿತಿ ಇದೆ ಸರ್. ಇದು ಮೊಟ್ಟೆ ಅಮೌಂಟ್ ನಮ್ಗೆ 6 ರೂಪಾಯಿ ಅಷ್ಟೇ ಕೊಡ್ತಿದ್ದಾರೆ ಸರ್. ಈಗ ನಾವು ಅಂಗಡಿಯಲ್ಲಿ ತಗೊಂಡೋಗ್ ಹೋಗ್ಬೇಕಾದ್ರೆ 7.5 8 ರೂಪಾಯಿ ಇದೆ. ಆ 2 ರೂಪಾಯಿ ಜಾಸ್ತಿ ಅದು ಕೊಡಲ್ಲ ನಮ್ಗೆ. ಮತ್ತೆ ಮುಂಗಡವಾಗೂ ಕೊಡಲ್ಲ, ಆ 2 ರೂಪಾಯಿ ಜಾಸ್ತಿನೂ ಕೊಡಲ್ಲ. ಇವಾಗ ನಮ್ಮೂರಲ್ಲೇ ಕಿರಾಣಿ ಅಂಗಡಿಯಲ್ಲಿ ಕೆಲವೊಂದು ಹಳ್ಳಿಗಳಲ್ಲಿ ಮೊಟ್ಟೆ ಅಲ್ಲಿ ಸಿಗಲ್ಲ, ಬೇರೆ ಕಡೆ ಎಲ್ಲೋ ಹೋಗಿ ತಗೊಂಡ್ಬರ್ಬೇಕು. ಟ್ರಾನ್ಸ್ಫರ್ ಚಾರ್ಜ್ ಕೊಡಲ್ಲ. ಮತ್ತೆ ನಾವು ಗ್ಯಾಸ್ ಸಿಲಿಂಡರ್ ಖರೀದಿಸ್ತೀವಿ ಸರ್, ಅದಕ್ಕೂ ಅಷ್ಟೇ ಏನ್ ಬಿಲ್ಲಲ್ಲಿ ಅಮೌಂಟ್ ಬರ್ತೈತೆ ಅಷ್ಟು ಮಾತ್ರ ಕೊಡ್ತಾರೆ. ನಾವು ಎಲ್ಲಿಂದನೋ ತಗೊಂಡ್ಬರ್ಬೇಕು. ಆಮೇಲೆ ಅವ್ರು ತಗೊಂಬಂದ್ ಹಾಕಿದ್ರು ಕನಿಷ್ಠ 50-60 ರೂಪಾಯಿ ಜಾಸ್ತಿ ತಗೊಂತಾರೆ, ಅದು ನಮಗ್ ಬರ್ಸಲ್ಲ ಸರ್ಕಾರ. ಅದೆಲ್ಲ ನಮ್ಮ ಕೈಯಿಂದ ತುಂಬಾ ನಮ್ಗೆ ಏನು 83 ರೂಪಾಯಿ ನಮ್ಗೆ ತಿಂಗಳಲ್ಲಿ ಖರ್ಚು ಮಾಡಕ್ ಹೇಳ್ತಾರೆ ಸರ್, ಅಷ್ಟು ಮಾತ್ರ ಹಾಕ್ತಾರೆ ಇಲಾಖೆ. ಕನಿಷ್ಠ ನಮ್ಮ ಅಂಗನವಾಡಿಯಲ್ಲಿ ನಾವು ಇವಕ್ಕೆಲ್ಲ ಖರ್ಚು ಮಾಡ್ಬೇಕಾದ್ರೆ ಏನಿಲ್ಲ ಅಂದ್ರೆ 500-600 ರೂಪಾಯಿ ಹೆಚ್ಚಾಗಿ ಖರ್ಚು ಮಾಡಿರ್ತೀವಿ ಸರ್, ಮೊಟ್ಟೆ ಬಿಟ್ಟು. ಓಕೆ ನಂಜಮ್ಮ ಅವರೇ, ಕಾಯಂಗೊಳಿಸ್ಬೇಕು ಅನ್ನೋದು ನಿಮ್ಮ ಹೋರಾಟ. ನಿಮ್ಗೆ ನೆನಪಿರ್ಬೋದು, KSRTC ಅವರು ಅನೇಕ ವರ್ಷಗಳಿಂದ ಹೋರಾಟ ಮಾಡ್ತಿದ್ದಾರೆ, ನಮ್ಮನ್ನು ಕಾಯಂಗೊಳಿಸಿ ಅಂತ. ಇದುವರೆಗೂ ಆಗಿಲ್ಲ ಮೇಡಮ್ ಅದು? ನಮಗೂ ಒಂದು ಆಸೆ ಸರ್, ಬಹಳ ದಿನಗಳ ಆಸೆ, ಕಾಯಂ ಮಾಡಲಿ ನಮ್ಮನ್ನು ಅಂತ. ನಾವು ಈಗ ಸ್ಕೀಮ್ ವರ್ಕರ್ ಕೆಲಸ ಮಾಡಿದ್ರೆ ಬ್ಯಾಗ್ ಹಾಕ್ಕೊಂಡು ಹೋಗ್ತಾ ಇರೋ ಅದೊಂದು ಖುಷಿ ಜನಕ್ಕೆ. ಇವ್ರು ಬೆಳಗ್ಗೆ ಸಂಜೆ ಬ್ಯಾಗ್ ಹಾಕ್ಕೊಂಡು ಹೋಗ್ತಾ ಇರ್ತಾರೆ, ಇವ್ರಿಗೆ ಎಷ್ಟೋ ಹೊಟ್ಟೆ ತುಂಬ ಊಟ ಕೊಡ್ತಾರೆ, ಇಲ್ಲಾಂದ್ರೆ ಯಾಕೆ ಹೋಗ್ತಾರೆ ಅಂತ ಹಳ್ಳಿಗಳಲ್ಲಿ ಮಾಡ್ತಾ ಇರ್ತಾರೆ ಸರ್. ಅಕಸ್ಮಾತ್ ನಾವೇನಾದ್ರು ನಮ್ಮ ಮನೆ ಕೆಲಸ ಅಂತ ಒಂದಿನ ಅಂದ್ರೆ ಮೇಡಮ್ ನೀವು ರಜಾ ಹಾಕೊಂಡಿದ್ದೀರಾ ಇವತ್ತು ಅಂತ ಕೇಳ್ತಾರೆ. ಇಂಥ ವ್ಯವಸ್ಥೆಯಲ್ಲಿ ಕೆಲಸ ಮಾಡೋದ್ರಿಂದ ನಮಗೂ ಆಸೆ ಕಾಯಂ ಮಾಡ್ರಿ ಅಂತ. 2018ರಲ್ಲಿ ಏನು ನಮ್ಮ ಬಜೆಟ್ ಬಿಡುಗಡೆ ಮಾಡಿದಾಗ
ಹೇಳಿದ್ರು ಆ ಅಮೌಂಟು ಸರಿಯಾಗಿ ಟೈಮಿಗೆ ಕೊಡ್ತಾ ಇಲ್ಲ. ಮತ್ತೆ ನಮ್ಮ ಜನವರಿಯಲ್ಲಿ ಘೋಷಣೆ ಆದಂಗೆ 10,000 ರೂಪಾಯಿ ಕೊಡ್ತೀವಂದ್ರು ಅದು ಬರಲಿಲ್ಲ. 1,000 ರೂಪಾಯಿ ಜಾಸ್ತಿ ಮಾಡ್ತೀರಂದ್ರು ನಮ್ಮ ಅಕ್ಕಂಗಿರಿಗೆ ಜಾಸ್ತಿ ಮಾಡಿದ್ರು ನಮಗೆ ಕೊಡಲಿಲ್ಲ. 1,000 ರೂಪಾಯಿ ಬಜೆಟ್ ಕಾಂಗ್ರೆಸ್ ಸರ್ಕಾರದ ಪ್ರಣಾಳಿಕೆಯಲ್ಲಿ ಏನೋ ರಾಜ್ಯ ಸರ್ಕಾರ ಘೋಷಣೆ ಮಾಡ್ತು ಸರ್, ಘೋಷಣೆ ಎಲ್ಲ ಇದೆ, ಕೊಟ್ಟಿಲ್ಲ. ಓಕೆ. ಸೆಂಟ್ರಲ್ ಅವ್ರು ಕೊಡೋದು ಸಾಕಾಗ್ತಾ ಇಲ್ಲ, ಇವರು ಕೊಡ್ತಾ ಇಲ್ಲ. ಸೆಂಟ್ರಲ್ ಅವ್ರು ಬಿಡುಗಡೆ 2,200 ರೂಪಾಯಿ ಏನಕ್ಕೂ ಸಾಕಾಗಲ್ಲ ಸರ್. ಅವಳೊಂದು ಹೆರಿಗೆಗೋರೆ 200 ರೂಪಾಯಿ ಕೊಡ್ತಾರೆ. PHC ಮಟ್ಟದಲ್ಲಿ ಹೆರಿಗೆ ಆದರೆ 300 ರೂಪಾಯಿ ಕೊಡ್ತಾರೆ. ಒಂದು ಸಾರ್ವಜನಿಕ ಆಸ್ಪತ್ರೆ ತಾಲೂಕು ಹಾಸ್ಪಿಟ್ಲ್ಗಳಲ್ಲಿ ಹೆರಿಗೆ ಆದರೆ 200 ರೂಪಾಯಿ ಕೊಡ್ತಾರೆ. PHCಗಳಲ್ಲಿ ಹೆರಿಗೆ ಆದರೆ 300 ರೂಪಾಯಿ ಕೊಡ್ತಾರೆ. 300 ರೂಪಾಯಿ ಯಾಕಂದರೆ ಸ್ಥಳೀಯವಾಗಿ ಹೆರಿಗೆ ಮಾಡಿಸಿದ್ರೆ ಅವಳಿಗೆ ಸಾಗಾಣಿಕೆ ವೆಚ್ಚ ಎಲ್ಲ ಕಡಿಮೆ ಮಾಡ್ಬೋದು ಅನ್ನೋ ಉದ್ದೇಶದಿಂದ. ಒಂದೊಂದು PHCಗಳಲ್ಲಿ ಹೆರಿಗೆ ಮಾಡುವಾಗ ಒಂದು ಟೈಮ್ ಡಾಕ್ಟ್ರ್ ಇರಲ್ಲ, ಒಂದೊಂದು ಟೈಮ್ ಮಗುಗೆ ಏನಾದ್ರು ತೊಂದರೆ ಆಯಿತು, ತಾಯಿಗೆ ತೊಂದರೆ ಆಯಿತು, ಮತ್ತೆ ನಾವು ಸಾರ್ವಜನಿಕ ಆಸ್ಪತ್ರೆಗೆ ಹೋಗ್ಬೇಕಾಗತ್ತೆ. ಹೋಗ್ಬೇಕಾದ್ರೆ ಮತ್ತೆ ಇಲ್ಲಿಂದ ಅಲ್ಲಿಗೆ ಹೋಗೋಷ್ಟೊತ್ತಿಗೂ ತೊಂದರೆಗಳು ಕೆಲವೊಂದ್ಸರಿ ಅನುಭವಿಸಿದ್ದಾರೆ ನಮ್ಮ ಆಶಾಗಳು. ಅದರಿಂದ ಬೇಡ, ನಮ್ಗೆ 300 ರೂಪಾಯಿ ಬೇಡ, 200 ಸಾಕು ಅಂತ ನಾವೆಲ್ಲ ವ್ಯವಸ್ಥೆ ಇರೋ ಕಡೆ ಅವ್ರನ್ನ ಕರ್ಕೊಂಡು ಹೋಗ್ತೀವಿ. ಕರ್ಕೊಂಡೋಗಿ ಹೆರಿಗೆ ಮಾಡಿಸ್ತೀವಿ. ಅದನ್ನು ಫೋಟೋಲೆಲ್ಲ ಎಂಟ್ರಿ ಮಾಡಬೇಕು. ನಮಗೊಂದು ID ಕೊಟ್ಟಿದ್ದಾರೆ. ಆ ID ಎಂಟ್ರಿ ಮಾಡಿದ್ರೆ ಮಾತ್ರ ಡಾಟಾ ಎಂಟ್ರಿ ಆಪ್ರೇಟ್ರು ಇನ್ ಟೈಮ್ ಇದ್ದು ಎಂಟ್ರಿ ಮಾಡಿದ್ರೆ 200 ರೂಪಾಯಿ ನಮಗೆ ಬರುತ್ತೆ ಹೆರಿಗೆದು. ಇಲ್ಲ ಅಂದ್ರೆ ಅದು ಬರಲ್ಲ. ನಿಮಗೆ ಬರುವಂತ 7,200 ರೂಪಾಯಿದಲ್ಲಿ ಯಾವುದೇ ಹಣ ಕಟ್ಟಾಗಲ್ಲ ಸರ್. ಫೀಡ್ ಮಾಡಬೇಕು, ಅದು ಬರುತ್ತೆ. ಕಟ್ಟಾಗಲ್ಲ ಅಂತಲ್ಲ ಸರ್. 5,000 ರೂಪಾಯಿ ಫಿಕ್ಸ್ಡ್ ಬರುತ್ತೆ. ಈ 2,000 ರೂಪಾಯಿ ಫೀಡ್ 1,000 ರೂಪಾಯಿ ಒಳಗಡೆ ಬಂದ್ರೆ ಆಶಾನ್ ತೆಗೀರಿ ಅಂತ ಕಾನೂನು ಬೇರೆ ಮಾಡಿದ್ದಾರೆ. ನಮಗೆ ಫೋನ್ಗಳಿಲ್ಲ ಸರ್. ಫೋನು ನಮಗೆ ಕೊಟ್ಟು ಇಂಥ ಕೆಲಸನ ಇನ್ ಟೈಮು ವಾಟ್ಸಪ್ ಗ್ರೂಪ್ಗಳಿಗೆ ಹಾಕ್ಬೇಕು ಸರ್. ನಾವೇನೇ ಕೆಲಸ ಮಾಡಿದ್ರು ಗ್ರೂಪ್ಸ್ಗೆ ಹಾಕಬೇಕು. ನಮ್ಗೊಂದು ಸಿಮ್ ಕೊಟ್ಟಿದ್ದಾರೆ, ಅದೆಲ್ಲೂ ವರ್ಕ್ ಆಗಲ್ಲ. ಫೋನ್ ಕೊಟ್ಟಿಲ್ಲ, ನಮ್ಮದೇ ಫೋನ್ಗಳು ಬಳಸ್ಕೊಂತೀವಿ. ನಾವೇ ದೊಡ್ಡ ಫೋನ್ ತಗೊಳಕ್ಕೆ ಯಾರು ಶ್ರೀಮಂತರು ಯಾರು ಇಲ್ಲ ಆಶಾಗಳು. ನಮ್ಮದೇ ಆಗಿ ತಗೊಂಡಿದ್ದೀವಿ. ಒಂದು ತಿಂಗಳು 1.5 ತಿಂಗಳಿಗೆ ಹೆಂಗಾಗೋಗುತ್ತೆ. ಫೋನಲ್ಲಿ ಏನು ಕೆಲಸ ಮಾಡಲ್ಲ. ಆಗಿಲ್ಲ ಅಂದರೆ ಆ ಆಶಾ ವರ್ಕರ್ ರಿಪೋರ್ಟ್ ಹಾಕಿಲ್ಲ, ಅವಳಿಗೆ ಸ್ಯಾಲ್ರಿ ಕಟ್ ಮಾಡಿರಿ. ಸರ್ವೆ ಮಾಡ್ತಾ ಇರೋ ಫೋಟೋ ಲೊಕೇಶನ್ ಹಾಕ್ರಿ ಅಂತಾರೆ. ಲೊಕೇಶನ್ ಹಾಕಕ್ಕೆ ಲೊಕೇಶನ್ ಬರಲ್ಲ ಕೆಲವೊಂದಕ್ಕೆ. ಅವಾಗ ಏನು ಮಾಡ್ತಾರೆ, ಆ ಆಶಾ ವರ್ಕರ್ ಕಟ್ ಮಾಡ್ರಿ ಸ್ಯಾಲ್ರಿ. ಇಲ್ಲ ಇಷ್ಟ ಇರೋ ಕೆಲಸ ಮಾಡ್ರಿ, ಇಲ್ಲ ಬಿಟ್ಟೋಗ್ರಿ. ಇಂಥ ಭದ್ರತೆ ಬೇಕು, ನಮ್ಮ ಕೆಲಸ ಭದ್ರತೆ ಬೇಕು. ನಮ್ಮನ್ನು ಕಾಯಂಗೊಳಿಸಿ ಒಂದು ನಾವು ಬದುಕಲಿಕ್ಕೆ ಏನು ಬೇಕೋ ಅದನ್ನು ಕನಿಷ್ಠ ವೇತನ ನಮಗೆ ಜಾರಿ ಮಾಡಿ. ಎಸ್ ಮೇಡಮ್, ಬರ್ತೀನಿ. ಮಾತನಾಡ್ತಾ ಇದ್ದೀವಿ. ಅಂಗನವಾಡಿ ಸಮಸ್ಯೆಗಳು 106 ಇದೆ. ಈ ಅಂಗನವಾಡಿ ಸಮಸ್ಯೆಗಳು ಇವತ್ತಿನದ್ದಲ್ಲ, ಅನೇಕ ವರ್ಷಗಳಿಂದ ಈ ಸಮಸ್ಯೆಗಳಿದೆ. ಪ್ರತಿ ವರ್ಷ ಪ್ರತಿಭಟನೆ ಆಗುತ್ತೆ. ಪ್ರತಿಭಟನೆ ಮುಗಿದ ನಂತರ ಎಸ್ಮಾ ಜಾರಿ ಮಾಡ್ತಾರೆ. ಎಸ್ಮಾ ಜಾರಿ ಆದಮೇಲೆ ವಾಪಸ್ ಊರಿಗೆ ಹೋಗ್ತಾರೆ. ಊರಿಗೆ ಹೋದ್ಮೇಲೆ ನೋಟಿಸ್ ಬೇರೆ ಜಾರಿ ಆಗುತ್ತಂತೆ ಇವರಿಗೆ. ಪ್ರತಿಭಟನೆ ಹೋಗಿದ್ರಲ್ಲ, ನೀವು ಯಾಕೆ ಹೋಗಿದ್ರಿ ಅಂತ ಇಲಾಖೆಯಿಂದ ನೋಟಿಸ್ ಅಂತೆ. ನೀವು ಬೆಂಗಳೂರಿಗೆ ಬರ್ತೀರಿ, ಪ್ರತಿಭಟನೆ ಮಾಡ್ತೀರಿ, ಬೇಡಿಕೆಗಳು ಇತ್ಯಾದಿ ಅಂತ ಇಲಾಖೆಯಿಂದ ನೋಟಿಸ್ ಜಾರಿ ಆಗುತ್ತಂತೆ ನಿಮಗೆ. ಹೌದು. ನೀವು ಯಾಕೆ ಪ್ರತಿಭಟನೆ ಮಾಡ್ತೀರಿ, ನೀವು ಯಾಕೆ ಸರ್ಕಾರದ ವಿರುದ್ಧ ಹೇಳಿಕೆ ಕೊಡ್ತೀರಿ ಅಂತ ಇವತ್ತೇ ಪ್ರೆಸೆಂಟ್ ಬಂತು. ಏನಂದ್ರೆ ಪೋಷಣ್ ಟ್ರ್ಯಾಕರ್ ಓಪನ್ ಮಾಡಲ್ಲ ಅಂತ ಹೇಳಿದೆವು ನಾವು. ಯಾವ ಕಾರಣಕ್ಕೂ ಪೋಷಣ್ ಟ್ರ್ಯಾಕರ್ ಓಪನ್ ಮಾಡಲ್ಲ, ಕೇಂದ್ರ ಸರ್ಕಾರ ನೀತಿ ವಿರುದ್ಧ ಹೋರಾಟದ ನಾವು ಮಾಡಲ್ಲ ಅಂತ ನಾವು ಹೇಳಿದೆವು. ಆದರೂ ಕೂಡ ಒತ್ತಡ ಹಾಕಿ ನಿಮ್ಗೆ ಕೆಲಸ ತೆಗಿತೇವೆ, ಸಂಬಳ ತೆಗಿತೇವೆ, ನಾವು ಸಂಬಳನೂ ತೆಗೀರಿ, ಒತ್ತಡನೂ ಹಾಕ್ರಿ, ನೋಟಿಸ್ನೂ ಕೊಡ್ರಿ, ಜೈಲಿಗೂ ಹಾಕ್ರಿ, ನಾವು ಯಾವ ಕಾರಣಕ್ಕೂ ಇವತ್ತು ಪೋಷಣ್ ಟ್ರ್ಯಾಕರ್ ಓಪನ್ ಮಾಡಲ್ಲ ಅಂತ ನೇರವಾಗಿ ಹೇಳಿದೆವು. ಇನ್ನೊಂದು ತಂತ್ರಗಾರಿಕೆ ಏನು ಮಾಡಕತ್ತಾರ ಅಂದ್ರೆ ನಮ್ಮ ಲಾಗಿನ್ ಇದು ಮಾಡಿಕೊಂಡು ಅವರು ಓಪನ್ ಮಾಡಕತ್ತಾರ. ಅದು ಏನಾದರೂ ಫೋರ್ಜರಿ ಯಾರು ಮಾಡ್ರ ಅಂತ ಗೊತ್ತಾಯ್ತು ಅಂದ್ರೆ ಅದು ನಮ್ಮ ಯೂನಿಟ್ ಇವತ್ತು ನಮ್ಮ CIT ಟ್ರೇಡ್ ಯೂನಿಯನ್ ಅದಕ್ಕೆ ಏನು ಪನಿಷ್ಮೆಂಟ್ ಕೊಡಬೇಕಾಗ್ಯದ ಮಾಡ್ತಾ ಅಂದ್ರೆ ಅದೇ ಹೋರಾಟದ ಹಕ್ಕನ್ನು ಮಟ್ಟಿಗೊಳಿಸ್ಬೇಕನ್ನೋ ತಂತ್ರಗಾರಿಕೆಗೆ ಅಂಜಿಕೆ ಹಾಕೋದು. ಮ್ಯಾಲೆ ಕೇಂದ್ರ ಸರ್ಕಾರ ಒತ್ತಡ ಹಾಕಿರ್ತದ, ರಾಜ್ಯ ಇವರು ಒತ್ತಡ, ಅಲ್ಲಿನಿಂದ ಈ ಅಧಿಕಾರಿಗಳು ಕೇಂದ್ರನಿಂದ ರಾಜ್ಯನಿಂದ ಇಲ್ಲಿ ಬಂದು ಒತ್ತಡ ಹಾಕಿ ಹೋರಾಟ ಮಟ್ಟಗೊಳಿಸ್ಬೇಕು. ತಮ್ಮ ಬಣ್ಣ ಬಯಲಾಗ್ತದ ಅನ್ನೋ ಉದ್ದೇಶಕ್ಕಾಗಿ ಅವ್ರು ಹೇಳ್ತಾರೆ. ನೋಟಿಸ್ ಕಳಿಸತ್ತೆ, ಸಂಬಳ ಕಡಿತ ಮಾಡೋದು ಸತ್ಯ. ಆದರೂ ಕೂಡ ಬೇರೆ ಬೇರೆ ಜಿಲ್ಲೆದಾಗ ಹೆಚ್ಚಿಗಿತ್ತು, ಸ್ವಲ್ಪ ಗುಲ್ಬರ್ಗದ ಕಡಿಮೆ ಇತ್ತು. ಗುಲ್ಬರ್ಗದಾಗ ಆಗಿಲ್ಲ, ಇವಾಗ ಸ್ವಲ್ಪ ಬೆಂಗಳೂರು ಲೋಕಲ್ ಏನೇನೋ ನಡೆದಂತ, ಆದರೂ ಕೂಡ ನಾವು ಬಿಡಲ್ಲ. ಓಕೆ. ಈಗ ನೀವು ಕೆಲಸ ಮಾಡ್ತಿದ್ದೀರ ಅಂಗನವಾಡಿ ಸ್ವಂತ ಬಿಲ್ಡಿಂಗ್ ಅಥವಾ ಬಾಡಿಗೆ ಬಿಲ್ಡಿಂಗ್? ಇಡೀ 50% ಮ್ಯಾಲೆ ಸ್ವಂತ ಬಿಲ್ಡಿಂಗ್ ಇಲ್ಲ ಕರ್ನಾಟಕದಲ್ಲಿ, ರೆಂಟಲ್ ಇದೆ. ಅದ್ರದ್ದು 10 ತಿಂಗಳ ಗಂಟಲೆ ರೆಂಟ್ ಬಿಡುಗಡೆ ಇಲ್ಲ. 1 ವರ್ಷ 10 ತಿಂಗಳಲ್ಲಿ ಒಂದೊಂದು ವರ್ಷನೂ ರೆಂಟ್ ಇಲ್ರಿ. ಮತ್ತು ಇದ್ದಿದ್ನು ವ್ಯವಸ್ಥಿತವಾಗಿ ಕಟ್ಟಡ ಇಲ್ಲವು. ಬೀಳುವಂತ ಆತಂಕ ಇದೆ. ಶೌಚಾಲಯ ಕೊಠಡಿನೂ ಅಲ್ಲೇ ಅಂತೆ, ಶೌಚಾಲಯನೂ ಅಲ್ಲೇ ಇಲ್ಲ, ನೀರಿನ ಸೌಲಭ್ಯ ಇಲ್ಲ. ಹೇಳ್ಕೋಕಾಯ್ತು ಅಷ್ಟೇ. ಒಳ್ಳೆ ಒಂದು ಮಗುಗೆ ವಿಶಾಲವಾದ ಮಾಡಲ್ ಕೇಂದ್ರ ಇರ್ಬೇಕಂದ್ರೆ ಒಳ್ಳೆ ಇರಬೇಕು. ಒಂದು ಆಹಾರ ದಾಸ್ತಾನು ಇರಬೇಕು, ಒಂದು ಅಡುಗೆ ಇರಬೇಕು, ಒಂದು ಹಾಲ್ ಇರಬೇಕು, ಒಂದು ಶಾಲಾ ಪ್ರಶಿಕ್ಷಣ, ಶೌಚಾಲಯ ಇರಬೇಕು. ಏನು ಸೌಲಭ್ಯ ಕೊಡೋದೇ ಕೆಲಸ ಕೇಳ್ತಾರ. ಆದರೂ ಕೂಡ ಅವ್ರಿಗೆ ಸ್ಕೀಮೇ ಬೇಕಾಗಿಲ್ಲ. ಒಟ್ಟಾರೆ ಹೇಳ್ಬೇಕಂದ್ರೆ ಸ್ಕೀಮ್ ಅವ್ರಿಗೆ ಬೇಕಾಗಿಲ್ಲ. ಸ್ಕೀಮ್ ಇರಬೇಕು. ಅಲ್ಲ ಮೇಡಮ್, ಇಂಥ ವ್ಯವಸ್ಥೆ ಇದ್ದಾಗ ಈ ವ್ಯವಸ್ಥೆಯಲ್ಲಿ LKG UKG ತಂದು ಮಾಡೋರಾದ್ರೂ ಏನಿದ್ದಾರೆ? ಅದು ಒತ್ತಡ 2023 ದೊಡ್ಡ ಪ್ರಮಾಣ 24 ನೋಡಿ. ಅಂಗನವಾಡಿ ಕಟ್ಟಡಗಳು
ಸ್ವಂತ ಇಲ್ಲ, ಶೌಚಾಲಯ ವ್ಯವಸ್ಥೆ ಇಲ್ಲ, ಮಕ್ಕಳಿಗೆ ಆಟ ಆಡೋದಕ್ಕೆ ಸ್ವಲ್ಪ ಜಾಗ ಇಲ್ಲ, ದಾಸ್ತಾನು ಕೊಠಡಿಯಲ್ಲೇ ಶೌಚಾಲಯನೂ ಅಲ್ಲೇ, ಅಡಿಗೆ ತಯಾರಿಕೆನೂ ಅಲ್ಲೇ, ಎಲ್ಲವೂ ಅಲ್ಲೇ. ಈ ಸಮಸ್ಯೆ ಅಲ್ಲಿದೆ. ಇದ್ರ ಜೊತೆಗೆ ಕಾರ್ಯಕರ್ತರಿಗಾದ್ರೂ ತಿಂಗಳ ಸಂಬಳ ಕರೆಕ್ಟಾಗಿ ಬರ್ತಿದೆಯಾ? ಆ ವ್ಯವಸ್ಥೆನೂ ಇಲ್ಲ. ಹೀಗಿದ್ದಾಗ ನೀವು LKG UKG ತಂದ್ರೇನು, ಬೇರೆ ಯಾವ ಶಿಕ್ಷಣ ತಂದ್ರೇನು, ಗುಣಮಟ್ಟದ ಶಿಕ್ಷಣ ಕೊಡೋಕೆ ಸಾಧ್ಯ ಇದೆನಾ ಅಂತ ಬೇಸಿಕ್ ಪ್ರಶ್ನೆ ಈಗ. ಅದೇನೇ ನಾವು ಮೂರು ಆರೋಗ್ಯ ಶಿಕ್ಷಣ ಮೂರು ಹಕ್ಕಾಗಿ ಬರಲ್ಲ. ನಾವು ಉದ್ದೇಶ ಏನಂದ್ರೆ ಇದಕ್ಕೆ ಇವು ಹಕ್ಕಾಗಿ ಬಂದಂದ್ರೆ ಕಂಡೀಷನ್ ಆಗಿ ಕೊಡ್ಬೇಕಾಗ್ತದ. ಅವ್ರು ಹಕ್ಕಾಗೆ ಇರಲಿಲ್ಲ ಅಂದ್ರೆ ಅವ್ರು ಏನೋ ಅಂತ ಬೇಕಾದಾಗ ಫುಡ್ ಕೊಡ್ಬೋದು, ಬೇಕಾದಾಗ ಆರೋಗ್ಯ ಕೊಡ್ಬೋದು, ಬೇಕಾದಾಗ ಶಿಕ್ಷಣ ಕೊಟ್ಟರು ಕೊಡ್ಬೋದು, ಬಿಟ್ಟರು ಬಿಡಬಹುದು. ಇದು ಸಣ್ಣ ಇನ್ನೊಂದು ಎಜುಕೇಶನ್ ಮಿನಿಸ್ಟರ್ ಒಂದಿದ್ವು, LKG UKG ಮುಂದೆ ಮಕ್ಕಳಿಗೆ ಅವ್ರಿಗೆ ಶಿಕ್ಷಣ ಇಲಾಖೆದಲ್ಲಿ ಮೊಟ್ಟೆ ಕೊಡ್ತೇವೆ, ಹಾಲು ಕೊಡ್ತೇವೆ, ಬಾಳೆಹಣ್ಣು ಕೊಡ್ತೇವೆ ಅಂತ ಹೇಳಿದ್ರು. ನಾವು ಕೇಳ್ತೇವೆ LKG ಒಂದು ಇಡೀ ಕರ್ನಾಟಕ ರಾಜ್ಯದಲ್ಲಿ ಶಾಲಾ ಮಕ್ಕಳಂದ್ರೆ ಒಂದೇ ಅಡ್ಮಿಷನ್ ಯಾಕೆ ಆಗಲಾಗ್ಯಾವ ಅಂದ್ರೆ ಅಂಗನವಾಡಿನಿಂದ ಮಗು ಹೋದ್ರೆ ಅಲ್ಲಿ ಕರೆಕ್ಟ್ ಆಗ್ತದೆ ರೀ. ಪ್ರೈವೇಟ್ ಹೋದ್ರೆ ಮತ್ತೆ ಸರ್ಕಾರ ಸಾಲಿಗೆ ಬರಲ್ಲ. ಅದು ಅಂಗನವಾಡಿನೇ ಭದ್ರ ಬುನಾದಿ ಫೌಂಡೇಶನ್ ಇದು. ಅದಕ್ಕಾಗಿ ಒಂದು ಕಾಯ್ದೆಯನ್ನು ತರಬೇಕು. ಅವರು ಏನು ತರಬೇಕಂದ್ರೆ ಮೊದಲು ಅಂಗನವಾಡಿ ಕಂಪಲ್ಸರಿ TC ಅಂತ ಹೇಳ್ಯಾರ. ಸರ್ಕಾರ ಹೇಳೋದು ಅಂಗನವಾಡಿ ಟೀಚರ್ ಕಡೆಯಿಂದ TC ಕೊಟ್ಟರೆ ಅಡ್ಮಿಷನ್ ಆಗ್ತದನ್ನಂಥದ್ದು. ನಾವು ಕೇಳ್ತೇವೆ ಇವತ್ತು ಕರ್ನಾಟಕದಾಗ ಆಗಲಿ ಡೆಲ್ಲಿ ಎಲ್ಲೇ ಆಗಲಿ ಸರ್ಕಾರ ಎಲ್ಲ ಪ್ರೈವೇಟ್ ಕಾನ್ವೆಂಟ್ಗಳು ಸರ್ಕಾರದ ಸಚಿವರ ದೇವ. ಅವ್ರು ಮತ್ತೆ ಇದಕ್ಕೆ ಆದ್ಯತೆ ಕೊಡಲ್ಲ ಅವರು. ಅದನ್ನು ಒಂದು ವೀಕ್ನೆಸ್ ಅದ. ಅಂಗನವಾಡಿಗೆ ಉತ್ತೇಜನ ಕೊಡ್ಬೇಕಾದ್ರೆ ಮನಸ್ಸು ಮಾಡಿದ್ರೆ ತಮ್ಮದು ಬೇಕಾಗಿದ್ದೆಲ್ಲ ಏನು ಗೌರವಧನ ತಮ್ಮದೆಲ್ಲ ಪೆನ್ಷನ್ ಅದರ ಅಥವಾ ಅನಧಿಕೃತವಾಗಿ ಸೆಷನ್ ಸೇರಿ ಮಾಡ್ಕೋತಾರ. ಇದು ಬೇಡ. ಸರ್ಕಾರ ಶಾಲೆಗಳನ್ನೇ ಹೆಚ್ಚಿಗೆ ಆದ್ಯತೆ ಕೊಟ್ಟು ಸರ್ಕಾರ ಅಂಗನವಾಡಿ ಕಟ್ಟಡ ಮಾಡಿಸಿ ಅಂಗನವಾಡಿಗೆ ಆದ್ಯತೆ ಕೊಟ್ಟರೆ ಆಗ್ತದೆ. ಸರ್ಕಾರ ಮನಸ್ಸು ಮಾಡ್ಬೇಕಷ್ಟೇ. ಎಸ್ ಮೇಡಮ್. ರುಕ್ಮಿಣಿ ಅವರು, ಪ್ರತಿ ಸಾರಿ ಅಧಿವೇಶನ ಬಂದಾಗ ಬೆಂಗಳೂರಿಗೆ ಬರ್ತೀರಿ, ಬ್ಯಾಗ್ ಹಾಕೊಂಡು ಪ್ರತಿಭಟನೆ ಮಾಡ್ತೀರಿ, ವಾಪಸ್ ಊರಿಗೆ ಹೋಗ್ತೀರಿ. ಏನು ಪ್ರಯೋಜನ? ಹೋದ ವರ್ಷನೂ ಪ್ರತಿಭಟನೆ ಮಾಡಿದ್ರಿ, ಅದ್ರ ಹಿಂದಿನ ವರ್ಷನೂ ಪ್ರತಿಭಟನೆ ಮಾಡಿದ್ರಿ, 2019ರಲ್ಲಿ ಪ್ರತಿಭಟನೆ ಮಾಡ್ತಿದ್ರಿ, ಇವತ್ತು ಪ್ರತಿಭಟನೆ ಮಾಡಿದ್ರಿ. ಸರ್ ಪ್ರತಿಫಲಾಕ್ಷ ಏನಿದಕ್ಕೆ? ಒಂದು ಏನಾದರೂ ಸೊಲ್ಯೂಷನ್ ಬೇಕಲ್ವಾ? ಪ್ರತಿಭಟನೆ ನಮ್ಗೆ ಇದೆ ಸರ್, ಅಲ್ಲಂತ ಒಂದು ಶಕ್ತಿ ಇದೆ ನಮ್ಮ CRT ಸರ್. ಈಗಾಗಲೇ ನಮ್ಮ ಜನರಿಗೆ 26 ಲಕ್ಷ ಜನ ಬಿಸಿ ಊಟ ದುಡಿತಾ ಇದ್ದಾರೆ ಸರ್. ಅವರು 6 ಗಂಟೆ ಕಾಲ ಅಂತ ನಮ್ಗೆ ಕೆಲಸ ಸಮಯ ಕೊಟ್ಟಿರ್ಬೇಕು. ಅಂದ್ರೆ ಬೆಳಗ್ಗೆ 9:30 ಹೌದು ಸರ್, 4 ಗಂಟೆವರೆಗೆ. 4 ಗಂಟೆ ಅವ್ರು ಹೇಳೋದು ಬರೀ ನೀವು ಅನ್ನ ಸಾಂಬಾರು ಮಾಡ್ಕೊಂಡು ಮನೆಗೆ ಹೋಗ್ಬಿಡ್ತೀರಿ, ನಿಮ್ಗೆ ಕೊಡೋದು ಇಷ್ಟೇ ದುಡ್ಡು ಅಂತ. ನಾವು ನಿಮ್ಮ ಅಪ್ಪನ ಮನೇನ ಕೇಳ್ತಾ ಇಲ್ಲ, ನಿಮ್ಮ ಕಮಸಿನ ದುಡ್ಡು ಕೊಡ್ತೇವೆ. ಕೇಂದ್ರ ಸರ್ಕಾರ ನಮ್ಗೆ ಏನು ಕೆಲಸ ಮಾಡ್ತಿದ್ದೆವು ಅದು ದುಡ್ಡು ಬೇಕು ನಮ್ಗೆ. ಬೆಳಗ್ಗೆ 9 ಗಂಟೆಯಿಂದ 4 ಕೆಲಸ ಮಾಡ್ತೇವೆ. ನಮಗೆ 6 ಗಂಟೆ ಅಂತೇಳಿ ನಿಮ್ಗೆ ನಿಗದಿಪಡಿಸ್ರಿ ಶಾಸನದ ಪ್ರಕಾರ. ಮತ್ತು 10,000 ಏನು ಮಾಡಿ ನಮ್ಗೆ ಪಿಂಚಣಿ ಸಹ ಕೊಡ್ಬೇಕಂತ ನಿಮ್ಮ ಡಿಮಾಂಡ್ ಆಯ್ತು. ಈಗ ಕನಿಷ್ಠ ವೇತನ 21,000 ರೂಪಾಯಿ ಕೊಡಬೇಕು ಅನ್ನೋದು ನಿಮ್ಮ ಬೇಡಿಕೆ ಅಲ್ವಾ? ಈಗ ಅಂಗನವಾಡಿ ಕಾರ್ಯಕರ್ತರಿಗೆ 21,000 ರೂಪಾಯಿ ಕೊಡಬೇಕು ಅಂತ. ಬರ್ತೀನಿ ಮೇಡಮ್. ನೀವೇನೋ ಹೇಳ್ತಾ ಇದ್ದೀರಿ? ಅದೇ ಸರ್, ನಮ್ಮ ಹೆಣ್ಮಕ್ಳಿಗೆ ಪಿಂಚಣಿ 10,000 ಬೇಕಂತ, ಮತ್ತು 6 ಗಂಟೆ ಅವರಿಗೆ ಕೆಲಸ ಇದೆ ಅಂತೇಳಿ ನಮ್ಮ ಶಾಸನ ಪ್ರಕಾರವಾಗಿ ನಮ್ಗೆ ಬೇಕು ಸರ್. ಕೇಂದ್ರ ಸರ್ಕಾರದಿಂದ ಬೇಕು ಸರ್. ನಿಮ್ಗೆ ನಿಗದಿ ಆದಂಥ ನಮ್ಮ ಕೆಲವು ಹೆಣ್ಮಕ್ಳು ಕೆಲಸ ಕಳ್ಕೊತೀವಿ ಅಲ್ಲತ್ತ ಸರ್, ಅದು ಒಂದು ಬರ್ಸನ ಸರ್ಕಾರ ಕೊಡ್ಬೇಕು ಸರ್. ಈ ಸ್ಕೂಲ್ನಾಗ ಅಂತಾರೆ ನೀವು ಹೋರಾಟಕ್ಕೆ ಹೋದಿರಿ, ನಿಮ್ಗೆ ಸ್ಕೂಲ್ನ ತೆಗೆದಾಕ್ತೇವೆ, ನಾವು ಶಾಲೆ ಮಾಡಿಕೊಡಲ್ಲ. ಬಟ್ ನಮಗೆ ಆದಂಥ ಶಕ್ತಿ ಸಂಘಟನೆ ಇದೆ ಸರ್. ಅವು ಯಾವ ರೀತಿ ತೆಗೆದ್ರೆ ಬಿಡ್ಲಿ ಸರ್. ಈಗ ಈ ಸರ್ಕಾರದ ಮಟ್ಟದ ನಾನು ಹಳ್ಳಿನಿಂದ ಬಂದವನಾಗಿರೋದ್ರಿಂದ ಈ ಸರ್ಕಾರದ ಮಟ್ಟದಲ್ಲಿ ಎಷ್ಟು ಪ್ರಾಬಲ್ಯ ಇರುತ್ತೋ ಹಳ್ಳಿ ರಾಜಕಾರಣದಲ್ಲೂ ಇವೆಲ್ಲ ಕೆಲಸ ಮಾಡ್ತಾನೆ ಇರುತ್ತೆ. ಯಾರನ್ನ ತೆಗಿಬೇಕು, ಆ ಸ್ಥಾನಕ್ಕೆ ಯಾರನ್ನ ತೆಗೆದುಕೊಂಡ್ ಬರ್ಬೇಕು ಅನ್ನೋ ಲೋಕಲ್ ರಾಜಕಾರಣ ಇದರಲ್ಲಿ ಇರುತ್ತೆ. ಅದಕ್ಕೆ ನೀವು ಭದ್ರತೆ ಬೇಕು ಅಂತ ಕೇಳ್ತಾ ಇದ್ದೀರಿ ನೀವು? CRT ಇದೆ ಸರ್. ಅಲ್ಲ, ಅದೇ ನಿಮ್ ಕೆಲಸ ಕಾಯಂ ಆದ್ರೆ ನಮಗೆ ಭಯ ಇರೋದಿಲ್ಲ ಅಂತ. ಯಾರು ಹಳ್ಳಿಯಲ್ಲಿ ಯಾರು ಏನ್ ಮಾಡಿದ್ರೇನು ನಮ್ ಕೆಲಸ ನಮ್ಗೆ ಇರುತ್ತೆ ಅನ್ನೋದು ಭದ್ರತೆ ಬೇಕು ಸರ್. ನಮ್ಗೆ ನಮ್ಮ ಜನರಿಗೆ 26 ಲಕ್ಷ ಜನ ಮೇಲೆ ದುಡಿತಾ ಇದ್ರು ಸರ್. ಅವ್ರಿಗೆ ತನ್ನದೊಂದು ನಮ್ದೊಂದು ಕೆಲಸ ಐತೆ, ಸರ್ಕಾರ ಸಂಬಳ ಪಡಿತಾ ಇದ್ದೀವಿ, ಸರ್ಕಾರ ನೌಕರಸ್ಥರು ಅಂತೇಳಿ ನಮ್ಗೆ ಕಾಯಂ ಪಡಿಸಬೇಕಂಬುದೇ ನಮ್ದು ಕೇಂದ್ರ ವಿರುದ್ಧ ನಾವು ಇದು ಮಾಡ್ತಾ ಇದ್ದೀವಿ ಸರ್, ಹೋರಾಟ ಮಾಡ್ತಿದ್ದೀವಿ ಸರ್. ಮೇಡಮ್, ಅದೇನೋ 2011ರಿಂದ 12ರಲ್ಲಿ ನಿವೃತ್ತಿ ಆದವ್ರದ್ದು ಗ್ರಾಚ್ಯುಟಿ ಹಣದ್ದೇನೋ ಸಮಸ್ಯೆ ಆಗಿದೆ ಅಂತಲ್ಲ, ಏನದು ಸರ್? ಹೌದು ಸರ್, ಏನು ಗುಜರಾತ್ ಹೈಕೋರ್ಟ್ ತೀರ್ಮಾನ ಮಾಡ್ತು 2011ರಿಂದ ಎಲ್ಲ ಯಾರೆಲ್ಲ ನಿವೃತ್ತಿ ಆಗ್ತಿದ್ದಾರೆ ಅವ್ರಿಗೆ ಗ್ರಾಚ್ಯುಟಿ ಕೊಡಬೇಕು ಅಂತ. ನಾವು 2023ರಲ್ಲಿ ಹೋರಾಟ ಮಾಡಿದಾಗ 10 ದಿನಗಳ ಕಾಲ ಹೋರಾಟ ಮಾಡಿದ್ವಿ. ಅವಾಗ ರಾಜ್ಯ ಸರ್ಕಾರ ಏನ್ ಮಾಡ್ತು, 2023 ಏಪ್ರಿಲ್ ಈಚೆಗೆ ಯಾರೆಲ್ಲ ರಿಟೈರ್ಡ್ ಆಗ್ತಾರೆ ಅವ್ರಿಗೆ ಮಾತ್ರ ನಾವು ಗ್ರಾಚ್ಯುಟಿ ಕೊಡ್ತೀವಿ, ಇಂದ್ಲಿಂದ ಎಲ್ರಿಗೂ ಕೊಡ್ಬೇಕಾದ್ರೆ ಸರ್ಕಾರಕ್ಕೆ ಬರ್ಡನ್ ಜಾಸ್ತಿ ಆಗುತ್ತೆ ಅಂತ ಇದ್ ಮಾಡಿದ್ರು. 2023 ಏಪ್ರಿಲ್ ಈಚೆ ಕೊಡ್ತಿದ್ದಾರೆ. ಆದ್ರೆ ಹಿಂದೆ ಏನ್ ICDS ಉಳಿಸಿ ಮಕ್ಕಳನ್ನ ಕಾಪಾಡ್ಕೊಂಬಂದಂತ, ಕಡಿಮೆ ಸಂಬಳ ತಗೊಂಡು ದುಡ್ದಂತ, ಈಗ ಏನು ಇಲ್ಲದೆ ಪಾಪ ಅವ್ರು ಎಷ್ಟು ಕಷ್ಟಪಡ್ತಾರೆ ಸರ್. ಅವ್ರನ್ನ ಮಾತಾಡ್ಸಕ್ ಹೋದ್ರೆ ಕೆಲವ್ರನ್ನ ನೋಡ್ಕೊಂಡವ್ರೆ ಇಲ್ಲ ಮನೆಯಲ್ಲಿ, ಜೊತೆಗೆ ಅವ್ರಿಗೆ ಮೆಡಿಸಿನ್ ತಗೊಳಕ್ಕಾಗಲ್ಲ. ಅವ್ರ ಮೊನ್ನೆ ಮಾತಾಡಿಸ್ತಿದ್ರೆ ಹತ್ಕೊಂಡು ಮಾತಾಡ್ತಾರೆ, ಏನ್ ಮೇಡಮ್ ನನಗೆ ಮೆಡಿಸಿನ್ ತಗೊಳಕ್ಕೂ ನನಗೇನು ಇಲ್ಲ ಅಂತ. ಹಂಗಾಗಿ ನಾವು ಕೇಳ್ತಾ ಇರೋದು, ಸರ್ಕಾರನೇ ಹೈಕೋರ್ಟೇ ತೀರ್ಮಾನ ಮಾಡಿದ್ಮೇಲೆ ಗ್ರಾಚ್ಯುಟಿ 2011
11ರಿಂದ ಕೊಡಬೇಕು ಅಂತ ಸರ್ಕಾರ ಯಾಕೆ ಕೊಡ್ತಾ ಇಲ್ಲ? ಬರ್ಡನ್ ಆಗುತ್ತೆ. ಅಧಿಕಾರಿಗಳದ್ದೇನೋ ಸಮಸ್ಯೆ ಆಗಿದೆ ಅಂತಾರೆ ಲಕ್ಷ್ಮೀ ಹೆಬ್ಬಾಳ್ಕರ್. ಅವ್ರು ಏನ್ ಹೇಳ್ತಾರೆ ಅಂದ್ರೆ ಬೇರೆ ಬೇರೆ ಯೂನಿಯನ್ ಅವರು ಒಬ್ಬೊಬ್ಬರ ನಂತರ ಮಾತಾಡಿದಾಗ ಅಧಿಕಾರಿಗಳು ಅಂಕಿಅಂಶ ಸರಿಯಾಗಿ ಕೊಟ್ಟಿಲ್ಲ ಅಂತ. ಆದ್ರೆ ಸರ್ಕಾರ ಹೇಳಿದ್ದು 2011ರಿಂದ ಕೊಡಕ್ಕಾಗಲ್ಲ, ಬರ್ಡನ್ ಆಗುತ್ತೆ, 2023ರಿಂದ ಕೊಡ್ತೀವಿ ಅಂತ. ಈಗ ನಾವೆಲ್ಲ ಅಂಕಿಅಂಶ ಕೊಟ್ಟಿದೀವಿ, ಎಲ್ಲಾರ ಕಡೆಯಿಂದ ಏನು ಒಂದು ಫೈಲ್ ತರ ಮಾಡಿ ಅವ್ರ ಕೆಲ್ಸಕ್ಕೆ ಸೇರಿದ್ದು, ರಿಟೈರ್ಡ್ ಆಗಿದ್ದು ಎಲ್ಲ ಇದ್ ಮಾಡಿ ಕೊಟ್ಟಿದೀವಿ. ಹಂಗಾಗಿ ಎಲ್ಲ 2011ರಿಂದ ಏನೆಲ್ಲ ರಿಟೈರ್ಡ್ ಆಗಿದ್ದಾರೆ ಅವರೆಲ್ರಿಗೂ ಇವಾಗ ಗ್ರಾಚ್ಯುಟಿ ಕೊಡಬೇಕು ಅಂತ ನಮ್ಮ ಬೇಡಿಕೆ ಸರ್. ಅದು ಈಡೇರಲೇಬೇಕು. ಇಲ್ಲ ಅಂದ್ರೆ ನಾವು ಹೈಕೋರ್ಟ್ಗೆ ಹೋಗೋಕ್ಕೂ ನಾವು ರೆಡಿ ಇದೀವಿ ಸರ್. ಯಾಕಂದ್ರೆ ಅವ್ರ ಕಷ್ಟ ನೋಡಕ್ ಆಗಲ್ಲ ಸರ್ ನಮ್ಗೆ. ಅವರು ಅಟ್ಲೀಸ್ಟ್ ಏನೋ ಒಂದು ಅಷ್ಟೇ ಅಮೌಂಟ್ ಬಂದ್ರೆ ಅನುಭವಿಸ್ತೀವಿ. ಹಂಗಾಗಿ ತುಂಬಾ ಕಷ್ಟ ಆಗ್ತಿದೆ. ಗ್ರಾಚ್ಯುಟಿ ಅಂತೂ ಎಲ್ರಿಗೂ ಕೊಡ್ಬೇಕು ಸರ್. ನಾವು ಕೇಳ್ತಾ ಇರೋದು ಅವ್ರು ಕೊಡ್ಲೇಬೇಕು. ಓಕೆ. ಡಿ ಕೆ ಶಿವಕುಮಾರ್ 2 ದಿನದಿಂದ ಒಂದು ಕಾರ್ಯಕ್ರಮದಲ್ಲಿ ಮಾತನಾಡಿದ್ರು, ಕೇಳಿಸ್ಕೊಂಡ್ರ ನೀವು? ಅಂಗನವಾಡಿ ಕಾರ್ಯಕರ್ತೆಯರು ಅಂತ ಹೇಳಿದ್ರೆ 2ನೇ ತಾಯಿ ಇದ್ದಂಥವ್ರು ಅಂತ. ಅವ್ರದೇ ಸರ್ಕಾರ ಇದೆ ಅಲ್ವಾ ಈಗ? ಹೌದು ಸರ್. ಈಗ ಮೊನ್ನೆ ಒಂದು ಸುವರ್ಣ ಮಹೋತ್ಸವ ಆಯ್ತಲ್ವ ಸರ್ ನಮ್ಮ ರಾಜ್ಯದಲ್ಲಿ. ಹಾಗೆ ಹೇಳ್ತಾ ಇದ್ರು ಅವರು 2ನೇ ತಾಯಿ ಇದ್ದಂಗೆ ಅಂತ. ಅಂದ್ರೆ ಬರೀ ಬಾಯಿ ಮಾತಾಗಿ ಹೇಳಿದ್ರೆ ಸಾಕಾಗಲ್ಲ, ಇದನ್ನ ಕಾರ್ಯರೂಪಕ್ಕೆ ತಗೊಂಬರ್ಬೇಕು. ಯಾಕಂದ್ರೆ ನಮ್ಮ ಕಷ್ಟ ಅಲ್ಲಿ ನಾವು ಸ್ಥಳೀಯವಾಗಿ ಅನುಭವಿಸಂತ ಕಷ್ಟ ನಮ್ಗೆ ಗೊತ್ತು, ಎಷ್ಟು ಕಷ್ಟ ಅನುಭವಿಸ್ತಾ ಇದೀವಿ ಅಂತ. ಈಗ 60 ವರ್ಷ ಇಲ್ಲಿ ದುಡಿದ್ರು ಸರ್, ಈಗ ಮನೆಗೆ ಹೋಗಿದ್ದಾರೆ. ಪಾಪ ವಯಸ್ಸಾಯ್ತು, ಬೇರೆ ಕಡೆ ಎಲ್ಲಿ ಕೂಲಿನಾಲಿ ಮಾಡೋಕ್ಕೂ ಆಗಲ್ಲ ಅವ್ರ ಕೈಲಿ, ಅಷ್ಟು ನಿಶಕ್ತಿ. ಹಂಗಾಗಿ ಅಟ್ಲೀಸ್ಟ್ ಈ ಅಮೌಂಟ್ ಬಂದ್ರೆ ಏನೋ ಒಂದು ಜೀವನಕ್ಕ, ಒಂದು ಆರೋಗ್ಯಕ್ಕಾಗಿ ಅವ್ರಿಗೆ ಅನುಕೂಲ ಆಗುತ್ತೆ. ಬಟ್ ನಾನು ಈ ಅಂಗನವಾಡಿ ಕಾರ್ಯಕರ್ತೆಯರು ಅಥವಾ ಸಹಾಯಕಿಯರು ಇದರಲ್ಲಿ ಬಹುತೇಕರು ಒಂದು ವಿಧವೆಯರು ಇರ್ತಾರೆ ಜಾಸ್ತಿಯಾಗಿ. ಹೌದು ಸರ್. ಒಂದು ಏನೋ ಆರ್ಥಿಕವಾಗಿ ಬಹಳ ಹಿಂದುಳಿದವರು ಇರ್ತಾರೆ. ದೇವದಾಸಿ ಆ ಪದ್ಧತಿಯನ್ನು ಅನುಸರಿಸೋರು ಜಾಸ್ತಿ ಇರ್ತಾರೆ. ಹೀಗಾಗಿ ಅಂಥವ್ರ ಸಮಸ್ಯೆಗಳಿಗೆ ಉತ್ತರ ಕೊಡೋದ್ರಲ್ಲಿ ಏನು ತಪ್ಪಿದೆ ಅಂತ. ಹೌದು ಸರ್. ಅದಕ್ಕೆ ನಾವು ಇವಾಗ ಆ ವಿಚಾರವಾಗಂತೂ ನಾವು ಸೀರಿಯಸ್ ಆಗಿ ಸರ್ಕಾರ ಏನಾದರೂ ಎಚ್ಚೆತ್ಕೊಂಡು 2011ರಿಂದ ಕೊಟ್ಟಿಲ್ಲ ಅಂದರೆ ನಾವು ಕೋರ್ಟ್ಗೆ ಹೋಗೋಕೆ ರೆಡಿ ಇದ್ದೀವಿ. ಅವ್ರು ಕೊಡಲೇಬೇಕು ಸರ್. ಯಾಕಂದರೆ ಗೌರವಧನೂ ಈಗ ನಮಗೂ ಅಷ್ಟೇ ಎಷ್ಟು ಕೊಡ್ತಿದ್ದಾರೆ ಸರ್, ಗೌರವಧನ ಕಡಿಮೆ ಕೊಡ್ತಿದ್ದಾರೆ. ಇಂದ್ಲವರು ಪಾಪ 100 ರೂಪಾಯಿ 75 ರೂಪಾಯಿಂದ ದುಡ್ಕೊಂಬಂದಿದ್ದಾರೆ ಸರ್. ಅವ್ರಿಗೆ ಈ ಗ್ರಾಚ್ಯುಟಿ ಹಣ ಕೊಡಲೇಬೇಕು. ಅದ್ರದ್ದು ಮುಂದಿನ ದಿನಗಳಲ್ಲಿ ನಾವು ಇನ್ನೊಂದಷ್ಟು ಪ್ರಯತ್ನ ಮಾಡಿ ಅವ್ರಿಗೆ ಕೊಡಲೇಬೇಕು ಅಂತ. ಮತ್ತು ಎಲ್ಲ ಅಂಗನವಾಡಿ ನೌಕರನು 3ನೇ ಗ್ರೇಡು ಮತ್ತು 4ನೇ ದರ್ಜೆ ಕೆಲಸಗಾರರು ಅಂತ ಮಾಡ್ಬೇಕು ಸರ್. 50 ವರ್ಷ ಯೋಜನೆ ಉಳಿಸ್ಕೊಂಬಂದಿದ್ದೀವಿ, 50 ವರ್ಷ ಕೆಲಸ ಮಾಡಿದೀವಿ. ನೀವು ಹೇಳ್ದಂಗೆ ನಮ್ಮ ಕೈ ಕೆಳಗಡೆ ಓದಂತ ಮಕ್ಳು ಇವತ್ತು ಯಾವುದ್ಯಾವುದೋ ಆಫೀಸರ್ಗಳಾಗವ್ರೆ. ಅವ್ರು ಮಾತಾಡ್ತಾರೆ ನಮ್ಗೆ ಖುಷಿ ಆಗುತ್ತೆ. ನನ್ನ ಕೈ ಕೆಳಗಡೆ ಓದಂತ ಮಗು ಇಂಥ ಫಾರಿನಲ್ಲಿ ಐತೆ, ಬೇರೆ ಬೇರೆ ಡಾಕ್ಟರ್ ಆಗಿದ್ದಾರೆ, ಇಂಜಿನಿಯರ್ ಆಗಿದ್ದಾರೆ, ಇಷ್ಟೆಲ್ಲ ಕಲ್ತಿದ್ದಾರೆ. ನಮ್ಮ ಸಂಬಳ ಹೇಳಿದ್ರೆ ಊರಲ್ಲೂ ನಂಬಲ್ಲ ಸರ್, ಯಾರು ನಮ್ಮ ಸ್ಟೂಡೆಂಟ್ಸು ನಂಬಲ್ಲ, ಊರಾಗಿನ ಜನನೂ ನಂಬಲ್ಲ. ನಮ್ಗೆ 11,000 12,000 ಸಂಬಳ ಅಂದರೆ ಯಾರು ನಂಬಲ್ಲ. ಆದರೆ ನಾವಿಷ್ಟೆಲ್ಲ ಕಷ್ಟಪಟ್ಟು 50 ವರ್ಷ ಯೋಜನೆ ಉಳಿಸ್ಕೊಂಬಂದಿದ್ದೀವಿ, ಇಷ್ಟೆಲ್ಲ ಕೆಲಸ ಮಾಡ್ತಿದ್ದೀವಿ. ಎಷ್ಟು ಯಾವುದೇ ಒಂದು ಸರ್ಕಾರ ಅಥವಾ ಬೇರೆ ಬೇರೆ ಗಣತಿಗಳಿಗೆಲ್ಲ ಹೋಗ್ತಾರಲ್ಲ, ಅದಕ್ಕೆ ಸಪರೇಟ್ ಆಗಿ ಸಂಭಾವನೆ ಕೊಡ್ತಾರ ಸರ್? ಇಲ್ಲ ಸರ್. ಈಗ ಮೊನ್ನೆ ಒಂದು ಶಿಕ್ಷಕರು ಪೋಲಿಯೋಕ್ಕೆ ಹೋಗ್ತೀರಿ, ಪೋಲಿಯೋ ಹಾಕೋದಕ್ಕೆ ಹೋಗ್ತೀರಿ, ಮಕ್ಕಳ ಗಣತಿ ಅಂತ ಬರುತ್ತೆ, ಅದಕ್ಕೆಲ್ಲ ಸಪರೇಟ್ ಆಗಿ ಏನಾದ್ರೂ ಸಂಭಾವನೆ ಸಿಗುತ್ತೆ? ಪೋಲಿಯೋ ಕೊಡ್ತಾರೆ, 125 ರೂಪಾಯಿ ಕೊಡ್ತಾರೆ ಸರ್. ಪಲ್ಸ್ ಪೋಲಿಯೋ ಹಾಕಿದಾಗ ನಾವು ಮನೆ ಓಡಾಡಬೇಕು, ಯಾವುದೇ ಒಂದು ಮನೆ ಬಿಡಬಾರ್ದು. ಒಂದ್ ದಿವಸ ಹೋಗ್ತೀವಿ, ಆ ಮನೆಯಲ್ಲಿ ಆ ಮಗು ಸಿಕ್ಲಿಲ್ಲ ಅಂದ್ರೆ ಎಕ್ಸ್ ಮಾಡಿ ಬಂದಿರ್ತೀವಿ, ಮತ್ತೆ ವಿಸಿಟ್ ಹೋಗ್ಬೇಕು ಆ ಮಗು. ಇರುತ್ತೆ ನಿಮ್ ಜೊತೆಗೆ ನಾವು ಸೇರಿ ಮಾಡ್ತೀವಿ ಸರ್. ಆಲ್ಮೋಸ್ಟ್ ಸರ್ ಆರೋಗ್ಯ ಮತ್ತೆ ಆಹಾರ ಎರಡೂನು ಆಶಾ ಕಾರ್ಯಕರ್ತರು ಮತ್ತೆ ಆರೋಗ್ಯ ಇಲಾಖೆ ನಾವು ಜೊತೆಲ್ಲೇ ಕೆಲಸ ಮಾಡ್ಕೊಂಡು ಹೋಗ್ತೀವಿ. ಬರೀ ಅಷ್ಟು ಕೊಡ್ತಾರೆ. ಮೊನ್ನೆ ಸರ್ವೆ ಮಾಡಿದಂತ ಇದು ಶಿಕ್ಷಕರನ್ನ ಅಂತ ತಗೊಂಡು ಸರ್ವೆ ಮಾಡಿಸಿದ್ರು ಸರ್. ಆದ್ರೆ ಅದು ಸಕ್ಸಸ್ ಆಗ್ಲಿಲ್ಲ. ಅವ್ರಿಗೆ ಒಂದು ಎಲೆಕ್ಷನ್ ಬಂದಾಗ ನಿಮ್ಗೆ ವೋಟರ್ ಲಿಸ್ಟ್ ಕೂಡ ನಿಮ್ ಕಡೆನೆ ಬರುತ್ತದೆ, ತಿದ್ದುಪಡಿ, ಮರುಪರಿಷ್ಕರಣೆ, ಬೇರೆ ಬೇರೆ ಎಲ್ಲ ಕೆಲಸ. ಅದನ್ನ ಕೇಳಿದ್ರೆ ನಮ್ಮ ಜಿಲ್ಲಾಧಿಕಾರಿಗಳಾಗ್ಬೋದು, ತಹಶೀಲ್ದಾರ್ ಆಗ್ಬೋದು ಬಿಟ್ಕೊಡಕ್ಕೆ ರೆಡಿ ಇಲ್ಲ ಸರ್. ನಾವು BLO ಕೆಲಸ ಮಾಡೋಕ್ಕಾಗಲ್ಲ ಅಂತ. ನಮ್ಗೆ ಏನ್ ಹೇಳ್ತಾರೆ, ತೀರಾ ಸಮಸ್ಯೆ ಇದ್ರೆ, ಆರೋಗ್ಯ ಸಮಸ್ಯೆ ಇದ್ರೆ ನೀವೊಂದು ಲೆಟರ್ ಕೊಟ್ಬಿಟ್ಟು ಆ BLO ಕೆಲಸದಿಂದ ಹಿಂದೆ ಬನ್ರಿ ಅಂತ ಹೇಳ್ತಾರೆ. ಅಲ್ಲಿ ತಹಶೀಲ್ದಾರ್ ಸಾಹೇಬ್ರನ್ನ ಏನಾದ್ರು ಕೇಳಕ್ ಹೋದ್ರೆ, ನೋಡಮ್ಮ ಆಲ್ಟರ್ನೇಟಿವ್ ನೀನ್ ಯಾರನ್ನಾದ್ರೂ ಇನ್ನೊಬ್ರನ್ನ ತಂದು ಕೊಡು, ಇಲ್ಲಿ ನಿನ್ನನ್ನು ರಿಲೀವ್ ಮಾಡ್ತೀನಿ. ಕೆಲವ್ರಿಗೆ ಕಿಡ್ನಿ ಪ್ರಾಬ್ಲಮ್ಮು, ಕ್ಯಾನ್ಸರು, ಹಾರ್ಟ್ ಪ್ರಾಬ್ಲಮ್ಮು, ಎಷ್ಟೋ ಜನಕ್ಕೆ ಯೂಟ್ರಸ್ ಪ್ರಾಬ್ಲಮ್ ಎಲ್ಲ ಇದೆ ಸರ್. ಆದ್ರೂ ಅವ್ರನ್ನ ಬಿಟ್ಕೊಡಲ್ಲ. ನಾವ್ ಯಾರು ಸರ್ ಆಲ್ಟರ್ನೇಟ್ ತಗೊಂಡ್ ಬಿಡಕ್ಕಾಗತ್ತೆ? ಈಗ ನನ್ನಿಂದ ಆಗಲ್ಲ, ನೀನ್ ಹೋಗಿ ಮಾಡಮ್ಮ ಅಂದ್ರೆ ಮಾಡ್ತಾರ ಸರ್? ಆಗಲ್ಲ. ಜೊತೆಗೆ ನಾವು ಶಿಕ್ಷಣ ಕಲಿಸ್ಬೇಕು ಅಂತಂದಾಗ ಈ ಕೆಲ್ಸಗಳೆಲ್ಲ ಕೊಡ್ತಾ ಇದ್ರೆ ನಾವ್ ಯಾವ ರೀತಿ ಮಕ್ಳಿಗೆ ಶಿಕ್ಷಣ ಕಲ್ಸಕ್ಕಾಗತ್ತೆ? ಹಂಗಾಗಿ ಈ ಬೇರೆ ಬೇರೆ ಕೆಲಸ ಕೊಡ್ಬೇಡ್ರಿ. ನಾವು ಒಳ್ಳೆ ಚೆನ್ನಾಗಿ LKG UKG ಏನ್ ಮಾಡ್ಬೇಕು ನಾವ್ ಮಾಡ್ತೀವಿ ಚೆನ್ನಾಗಿ. ನಂಜಮ್ಮ ಅವರೇ, ಕೊನೆಯ ರಿಯಾಕ್ಷನ್ ಕೊಡೋದಾದ್ರೆ ಏನಾಗ್ಬೇಕಂತೀರಿ ನೀವು? ಹೋರಾಟ ಮಾಡಿ ಸುಮ್ಮನೆ ಹೋಗ್ಬಿಡ್ತೀರಾ ಹಿಂಗೆ?
ಇಲ್ಲ ಸರ್, ಎಕ್ಸ್ಪೆಕ್ಟು ಮಾಡ್ಕೊಂಡೇ ಬಂದಿದ್ದೀವಿ. ಹೋರಾಟದಲ್ಲಿ ಜಯ ಗಳಿಸ್ಬೇಕಂತಾನೆ ಕೂತಿದ್ದೀವಿ. ಅನಿರ್ದಿಷ್ಟಕ್ಕೆ ಬಂದು ನಮ್ಮ ಮುಷ್ಕರದ ಉದ್ದೇಶನೇ ಏನಾದ್ರು ಪಡ್ಕೊಳ್ಳೇಬೇಕು ಅಂತ ಬಂದಿದ್ದೀವಿ. ನನ್ನ ಮಾತೇನು ಗೊತ್ತಾ, ನಿಮ್ಮ ಮುಷ್ಕರದಲ್ಲಿ ಭಿನ್ನಾಭಿಪ್ರಾಯಗಳು ಉಂಟಾಗಬಾರದು ಅಂತ. ನಿಮ್ಮ ಸಂಘಟನೆಗಳಲ್ಲಿ ಭಿನ್ನಾಭಿಪ್ರಾಯ ಉಂಟಾದರೆ ನಿಮ್ಮ ಹೋರಾಟದ ಗುರಿ ತಪ್ಪುತ್ತೆ ಅಂತ. ಭಿನ್ನಾಭಿಪ್ರಾಯಗಳು ಎಲ್ಲ ಸಹಜವಾಗಿ ಎಲ್ಲ ಕಡೆ ಇರುತ್ತೆ. ಆದರೆ ಅದನ್ನ ಸರಿದೂಗ್ಕೊಂಡು ಹೋಗಿ ನಾವು ಇವಾಗ ನಮ್ಮ ಸಮಸ್ಯೆಗಳನ್ನ, ಜ್ವಲಂತ ಸಮಸ್ಯೆಗಳಾಗ್ಬಿಟ್ಟಿದಾವೆ ಎಲ್ರದ್ದು. ಜ್ವಲಂತ ಸಮಸ್ಯೆಗಳಿಗೆ ಒಂದು ದಾರಿ ಹುಡ್ಕೊಡ್ರಿ ಅಂತ ನಾವು ಕೇಳ್ತಾ ಇದ್ದೀವಿ. ಅನಿರ್ದಿಷ್ಟ ಅವಧಿ ಮುಷ್ಕರ ಏನಂದ್ರೆ ನಮ್ಮ ಕೇಂದ್ರ ಸಚಿವರಿಗೆ ಈಗ ನಾವು ಕೊಟ್ಟಿರೋ ಬೇಡಿಕೆಗಳನ್ನ ಕುರಿತು ಚರ್ಚೆ ಮಾಡಿ ನಮಗೆ ಒಂದು ನೇರವಾದ ಮಾರ್ಗ ಕೊಡಬೇಕು. ಮತ್ತೆ ನಮ್ಮ ಆಶಾಗಳಿಗೆ ಒಳ್ಳೆ ಒಂದು 4G 5G ಒಂದು ಫೋನ್ ಕೊಡಬೇಕು. ಮತ್ತೆ ನಾವು ಮೊಬೈಲ್ ಕೊಟ್ಟಿದ್ದಾರೆ, ನಿಮಗೂ ಕೂಡ ಕೊಟ್ಟಿಲ್ಲ ಸರ್. ನಾವು ಮಾಡೋಂಥ ಕೆಲಸಗಳು ಸಂತೋಷವಾಗಿ ಮಾಡ್ತೀವಿ. ಮಾಡೋ ಕೆಲಸಕ್ಕೆ ನ್ಯಾಯಯುತವಾಗಿ ನಮಗೆ ಹೊಟ್ಟೆಗೆ ಅನ್ನ ಕೊಡಿ. ಆಮೇಲೆ ನಾವು ಹಳ್ಳಿಗಳಲ್ಲಿ ಇರ್ತೀವಿ. ಹಳ್ಳಿಯಿಂದ ಒಂದು ಆಸ್ಪತ್ರೆಗೆ ಹೋದಾಗ ಅಲ್ಲಿ ಕನಿಷ್ಠ ಶೌಚಾಲಯದ ವ್ಯವಸ್ಥೆ ಇಲ್ಲ, ಅದನ್ನ ಮಾಡ್ಕೊಡಿ. ಮತ್ತೆ ನಮಗೂ ವಯಸ್ಸಾಗುತ್ತೆ, ನಾವು ನಿವೃತ್ತಿ ಹೊಂದುತ್ತೀವಿ. ಕೂತ್ ತಿನ್ನಕ್ಕಾಗಲ್ಲ. ನಮ್ಮ ಸಹೋದ್ಯೋಗಿಗಳು ಹೇಳ್ದಂಗೆ ನಿವೃತ್ತಿ ಆದ್ಮೇಲೆ ನಮಗೆ ಅಂತ ಒಂದಿಷ್ಟು ಬೆನಿಫಿಟ್ ಅನ್ನ ಕೊಡೋ ಒಂದು ಕಾರ್ಯಗಳನ್ನ ನೀವು ಮಾಡಬೇಕು. ಮತ್ತೆ ಕೊಡೋ ಸಂಬಳವನ್ನ ಕನಿಷ್ಠ 10ನೇ ತಾರೀಕು ಒಳಗಡೆ ನಮಗ್ ಕೊಟ್ರೆ ನಮ್ದು ಕೆಲ್ಸಗಳಾಗುತ್ತೆ. ರಾಜ್ಯ ಇರ್ಬೋದು, ಕೇಂದ್ರ ಇರ್ಬೋದು, ಯಾರೇ ಇರ್ಲಿ ನಮ್ಮ ದುಡಿಮೆಗೆ ತಕ್ಕಟ್ಟು ಫಲವನ್ನ ಕೊಡ್ರಿ ಅಂತ ಕೇಳ್ತಿದ್ದೀವಿ. ಗರ್ಭಿಣಿ ತಾಯಂದ್ರನ್ನ ನಾವು ಚೆನ್ನಾಗಿ ನೋಡ್ಕೊಂಡು ನಿಮಗೆ ಸರ್ಕಾರಕ್ಕೆ ಕಿರೀಟಗಳು ಬರೋ ಕೆಲಸಗಳು ನಮ್ಮಿಂದನಾಗಿದ್ದಾವೆ. ಕೋವಿಡ್ ಅಂತ ಕಾರ್ಯಗಳಲ್ಲೂ ಮಾಡಿದ್ದೀವಿ ನಾವು. ಇದರಿಂದ ನಾವು ಏನ್ ಕೇಳ್ತಾ ಇದೀವಿ ಅಂದ್ರೆ ಕೆಲಸ ಕೊಡಿ, ಮಾಡ್ತೀವಿ, ಸಂತೋಷ, ಹೊಟ್ಟೆಗೂ ಕೊಡಿ, ತಕ್ಕಂತೆ ಪ್ರತಿಫಲ ಕೂಡ ಸಿಗಲಿ ಅನ್ನೋದು. ಥ್ಯಾಂಕ್ ಯು ಸೋ ಮಚ್ ಮೇಡಮ್, ಇಷ್ಟೊತ್ತಿದ್ದು ನನ್ನ ಜೊತೆ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ. ನಿಮ್ಮೆಲ್ಲ ಬೇಡಿಕೆಗಳು ಈಡೇರಲಿ ಅನ್ನೋದು ಕೂಡ ನಮ್ಮ ಆಶಯ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಸ್, ಕೇಳಿಸ್ಕೊಂಡ್ರಿ ಅಂಗನವಾಡಿ ಆಶಾ ಕಾರ್ಯಕರ್ತೆಯರ ಬೇಡಿಕೆಗಳು ಏನಾಗಿತ್ತು ಅಂತ. ಅವರ ಹೋರಾಟಕ್ಕೆ ಜಯ ಸಿಗಲಿ ಅನ್ನೋದು ಕೂಡ ನಮ್ಮ ಆಶಯ. ಇದರೊಂದಿಗೆ ಇವತ್ತಿನ ಮೆಗಾ ಸುದ್ದಿಯನ್ನು ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.